ನಾವೆಲ್ಲರೂ ಕೂಡ ಎದ್ದು ನಿಂತವರಾಗಿ ಒಂದು ಹಾಡನ್ನು ಹಾಡಿ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ದೇವರು ಒಳ್ಳೆಯವನಾಗಿದ್ದಾನೆ, ಆತ ನಮಗೆ ಒಳ್ಳೆಯದನ್ನೇ ಮಾಡುವ ದೇವನಾಗಿದ್ದಾನೆ. ಆಮೆನ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಥ್ಯಾಂಕ್ ಯು ಜೀಸಸ್. ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇವೆ. ಅಪ್ಪ, ನೀನು ಒಳ್ಳೆಯವನೇ ಆಗಿದೆ, ಒಳ್ಳೆಯದನ್ನೇ ಮಾಡುವಂಥ ದೇವನಾಗಿದೆ, ಅದಕ್ಕಾಗಿ ಸ್ತೋತ್ರ. ಎಲ್ಲರೂ ಹೇಳೋಣ ಕಣ್ಣುಗಳನ್ನು ಮುಚ್ಚಿ. ಅಪ್ಪ, ಈ ಒಂದು ತಿಂಗಳಿನ ಅಪ್ಪ ಕೊನೆಯ ವಾರದಲ್ಲಿ ನಮ್ಮನ್ನು ಕರೆದುಕೊಂಡು ಬಂದು ಸೇರಿಸಿದ್ಯಾ ಅಪ್ಪ. ನಮ್ಮ ಜೀವಿತಗಳಲ್ಲಿ ಎಷ್ಟೋ ಉಪಕಾರಗಳೇನು ಮಾಡಿದ್ಯಾ ಅಪ್ಪ, ಅದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಮಾಡ್ತಾನೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಮ್ಮನ್ನು ನೀನು ಕರ್ತನೆ ಎಬ್ಬಿಸಿ ಕರ್ತನೆ ಒಂದು ಹೊಸ ಕೃಪೆಯನ್ನು ನೀಡಿ ಈ ಒಂದು ಸ್ಥಳದಲ್ಲಿ ನೀನು ನೆಲೆಸಿದ್ಯಾ, ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಎಲ್ಲರೂ ಕರೆಗಳನ್ನೆತ್ತಿ ಹೇಳೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಫಾದರ್, ಯು ಆರ್ ಅ ಗುಡ್ ಫಾದರ್. ಅಪ್ಪ, ನೀನೇ ಒಳ್ಳೆಯ ತಂದೆ ಆಗಿದೆಯಾ, ನೀನೇ ಒಳ್ಳೆಯ ತಂದೆ ಆಗಿದೆಯಾ. ಒಳ್ಳೆಯ ತಂದೆ ಆಗಿರೋದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಕಮಾನ್ ಹೇಳೋಣವಾ, ಒಳ್ಳೆಯ ತಂದೆ ಆಗಿರೋದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಒಳ್ಳೆಯ ತಂದೆ ಆಗಿರೋದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಅಪ್ಪ, ಪರಿಶುದ್ಧ ಆತ್ಮನೇ ನಮ್ಮನ್ನು ಎಬ್ಬಿಸಿ ಕರ್ತನೆ ಹೊಸ ಕೃಪೆಯನ್ನು ಒಂದು ದಿನದಲ್ಲಿ ನಮಗೆ ನೀಡಿದೆಯಾ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ಎಲ್ಲವನ್ನು ನಮಗೆ ಅನುಗ್ರಹಿಸಿ ನೀನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಕರೆಗಳೈತಿ ಹೇಳುವ. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ. ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿಸಿರುವೆ. ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿಸಿರುವೆ.
ಉಪಕಾರವು ಅವು ಎಣಿಸಲು ಆಗದಯ್ಯ. ಹೇಳೋಣ ಕರಗಳಂತೆ. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಹೊಸ ಕೃಪೆ ನೀಡಿರುವೆ. ಆನಂದ ಮಳೆಯ ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿಸಿರುವೆ. ಕರೆಗಳ ತಿರುಳು ಪ್ರಿಯರೇ, ಆನಂದ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ಸ್ತೋತ್ರ, ಯೇಸು ರಾಜ. ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ಯೇಸು ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ವಾಕ್ಯದ ರಹಸ್ಯ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ವಾಕ್ಯದ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ಪಾದದಿ ಕುಳಿತು ನಿನ್ ಸ್ವರಕ್ಕೆ ಭಾಗ್ಯವ ನೀಡಿರು. ಎಲ್ಲರೂ ಕರಗಳ ಪಾದದಿ ಕುಳಿತು, ಪಾದದಿ ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಯೇಸು ರಾಜ, ಸ್ತೋತ್ರ. ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ಯೇಸು ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ಪ್ರತಿಯೊಂದು ದಿನವೂ ಉಡಲು ತೋಡಲು ನೀಡಿ ಕಾಪಾಡಿದೆ. ಪ್ರತಿಯೊಂದು ದಿನವೂ ಪ್ರತಿಯೊಂದು ಉಡಲು ತೋಡಲು ನೀಡಿ ಕಾಪಾಡಿದೆ. ಸುಖ ಬಲ ನೀಡಿ ಕೊರತೆಯ ನೀಗಿ ಕೈ ಹಿಡಿದು ಕಾಪಾಡಿದೆ. ಸುಖ ಬಲ ನೀಡಿ, ಸುಖ ಬಲ ನೀಡಿ ಕೊರತೆಯ ನೀಗಿ ಕೈ ಹಿಡಿದು ಕಾಪಾಡಿದೆ. ಸ್ತೋತ್ರ ರಾಜ, ಸ್ತೋತ್ರ
ಕರಗಳನ್ನೆತ್ತಿ ವಾಕ್ಯದ ರಹಸ್ಯ ಅರಿಯಲು ನೀಡಿರು. Come on, church. ಎಲ್ಲರೂ ನೋಡುವ. ನಿನ್ ಬೆಳಕು ನೀಡಿರುವೆ, ನಿನ್ನ ಪಾದದಿ ಕುಳಿತು ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ಪಾದದಿ ಕುಳಿತು ನಿನ್ ಸ್ವರ ಸ್ತೋತ್ರ ರಾಜ ಸ್ತೋತ್ರ. ಸ್ತೋತ್ರ ಯೇಸು ರಾಜ ರಾಜ. ಸ್ತೋತ್ರ ರಾಜ ಸ್ತೋತ್ರ. ಸ್ತೋತ್ರ ರಾಜ ಸ್ತೋತ್ರ. ಯೇಸು ರಾಜ ಸ್ತೋತ್ರ. Come on church, ಹೇಳುವ. ಸ್ತೋತ್ರ ರಾಜ ಯೇಸು ರಾಜ. ಸ್ತೋತ್ರ ರಾಜ. ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ಯೇಸು ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಉಪಕಾರಗಳಿಗಾಗ ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ. ಪರಿಶುದ್ಧಾತ್ಮನೇ, ಕ್ರಿಸ್ತನು ನಮಗೆ ಪ್ರಕಟಪಡಿಸಿದ ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ಕಮಾನ್ ಕರೆಗಳಂತ ಹೇಳುವ. ಪರಿಶುದ್ಧಾತ್ಮನೇ, ಕ್ರಿಸ್ತನು ನಮಗೆ ಪ್ರಕಟಪಡಿಸಿದೆ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ಕೂಡ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. 1 ತಿಮೋತಿ 2ನೇ ಅಧ್ಯಾಯ 1ನೇ ವಚನ ಈ ರೀತಿಯಲ್ಲಿ ಹೇಳ್ತಿದ್ದೆ. ನಾವು ನೋಡೋಣ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಫಸ್ಟ್ ಪಾಯಿಂಟ್ ಏನಂತೆ? ಎಲ್ಲ ಮನುಷ್ಯರಿಗಾಗಿ. ನೋಡಿ ಏನಂತಿದೆ, ಓದಿ. ಎಲ್ಲ ಮನುಷ್ಯರಿಗೋಸ್ಕರ. ಅಲ್ಲಿ ವಿಶ್ವಾಸಿಗಳನ್ನು ಬರಿತಾ ಇಲ್ಲ ಅಥವಾ ಬಿಲೀವರ್ಸ್ಗಳನ್ನು ಬರಿತಾ ಇಲ್ಲ, ಎಲ್ಲ ಮನುಷ್ಯರಿಗಾಗಿ. ಅಂದರೆ ನಾವು ಯಾರು ಪ್ರಾರ್ಥನೆ, ಫಸ್ಟ್ ಥಿಂಗ್ ನೋಡಿ ನಾನು ಹೇಳ್ತೀನಿ ನೋಡಿ, ನಿಮ್ಮ ಫ್ಯಾಮಿಲಿ ಪ್ರೇಯರ್ ಇರ್ಬೋದು, ನಿಮ್ಮ ಪರ್ಸ್ನಲ್ ಪ್ರೇಯರ್ ಇರ್ಬೋದು, ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥನೆ ಮಾಡಿ. ಎಲ್ಲ ಮನುಷ್ಯರು ನಾವೆಲ್ಲ ರಕ್ಷಣೆ ಹೊಂದ್ಬಿಟ್ಟಿದ್ದೇವೆ. ರಕ್ಷಣೆ ಹೊಂದಿದ್ದರು ಎಷ್ಟೋ ಲಕ್ಷ ಕೋಟಿ ಜನಗಳು ನಮ್ಮ ಸುತ್ತಮುತ್ತ ಓಡಾಡ್ತಾ ಇದ್ದಾರೆ. ಆಮೇಲೆ ನಾವೇನು ನೆನೆಸ್ಕೊತೀವಿ, ಸಿಗರೇಟ್ ಕುಡಿಯೋದು, ಸಾರಾಯಿ ಕುಡಿಯೋದು ಬಿಡೋದು ರಕ್ಷಣೆ, ಅದೆಲ್ಲ ರಕ್ಷಣೆ. ಯೇಸು ಕ್ರಿಸ್ತರು ನಿಜವಾಗಿ ಒಂದ್ಸರಿ ಒಳಗೆ ತಗೊಂಡ್ರೆ ಅವರು ಖಂಡಿತವಾಗಲು, ನಾನು ಹೇಳ್ತೀನಲ್ಲ, ಮತ್ತೆ ಆ ಕಡೆ ತಿರುಗಿ ನೋಡೋಕೆ ಹೋಗೋದಿಲ್ಲ. ಆಮೇಲೆ ಅಂದರೆ ಅಡಿಕ್ಷನ್ ಇರೋದಿಲ್ಲ. ಏನಿರೋದಿಲ್ಲ ಅದಕ್ಕೆ. ಗುಲಾಮತ ಇವತ್ತು ಸಾಯಂಕಾಲ ನಾನು ಕುಡಿಯಲೇಬೇಕು, ಇವತ್ತು ಸಾಯಂಕಾಲ ನಾನು ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ಈ ಪಾಪ ನಾನು ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಗುಲಾಮತ ನಮಗಿರೋದಿಲ್ಲ. ನಾವು ಯಾರಿಗೆ ಗುಲಾಮರಾಗ್ತೇವೆ? ನಾವು ಅಂಧಕಾರದ ದೊರೆತನದಿಂದ ಬಿಡಿಸ್ಕೊಂಡು ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರಿಗೆ ಮಕ್ಕಳಾಗ್ತೇವೆ. ಅಂದರೆ ಪರಿಶುದ್ಧಾತ್ಮನಿಗೆ ಗುಲಾಮರಾಗ್ತೇವೆ. ಆಮೇಲೆ ಆದರೆ ಆ ಗುಲಾಮತ ನಮ್ಮನ್ನು ಬೇರೆ ರೀತಿ ನಡೆಸುತ್ತೆ, ಬಟ್ ಇದು ನಮ್ಮನ್ನು ಮಕ್ಕಳಾಗಿ ನಡೆಸುವಂಥದ್ದಾಗಿದೆ. ಅದಕ್ಕೆ ಬೈಬಲ್ ಹೇಳ್ತೇವೆ ಫಸ್ಟ್ ಥಿಂಗ್ ಏನಂದರೆ ಎಲ್ಲ ಮನುಷ್ಯರಿಗಾಗಿ. ಅದರಿಂದ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಎಲ್ಲ ಮನುಷ್ಯರಂದರೆ ಅವರು ಯಾವ ಜಾತಿ ಕುಲ ಗಿಲ ಎಂಥದ್ದಿಲ್ಲ. ಅದೇ 4ನೇ ವಾಕ್ಯ ಏನಂತೈತೆ ನೋಡಿ. 4ನೇ ವಾಕ್ಯ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತವಾಗಿದೆ. ಅದಕ್ಕೆ ಪೌಲ ಏನು ಬರೀತಾನೆ? ಫಸ್ಟ್ ಮನುಷ್ಯರಿಗಾಗಿ ಬರೀತಾನೆ. ಎಲ್ಲ ನಮ್ಮ ಮನೇಲಿ ಕೂಡ ಯೇಸು ನಂಬದಿರೋನು ಸಾಧಾರಣ ಮನುಷ್ಯ. ಪಕ್ಕನೆ ಹೇಳ್ರಿ,
ಯೇಸು ನಂಬದೇ ಇರೋನು ಸಾಧಾರಣ ಮನುಷ್ಯ ಅವನು. ಆದರೆ ಯೇಸು ನಂಬಿರೋನು ಯಾರು ಹೇಳ್ರಿ, ಬೇಗ ಆನ್ಸರ್ ಮಾಡೋದು. ದೇವರ ಮಗ. ನೀವೆಲ್ಲ ಯಾರು? ದೇವರ ಮಕ್ಕಳು. ಯಾರಿಗಾಗಿ ಪ್ರೇಯರ್ ಮಾಡಬೇಕೀಗ? ಕೇವಲ ಮನುಷ್ಯರಿಗಾಗಬಾರ್ದು. ಅಂದರೆ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಎಲ್ಲಿಗೆ ಸೇರ್ಬೇಕಂತೆ? ಸತ್ಯದ ಜ್ಞಾನಕ್ಕೆ ಸೇರ್ಬೇಕಂತೆ. ಇವತ್ತು ಅನೇಕ ಕ್ರೈಸ್ತರ ರಕ್ಷಣೆ ಹೊಂದಿದ್ದಾರೆ, ಸತ್ಯದ ಜ್ಞಾನಕ್ಕೆ ಬರಲಿಲ್ಲ. ಅದೊಂದು ಪ್ರಾಬ್ಲಮ್ ಇದೆ. ಆಮೇಲೆ ಹಾಗಾದರೆ ನಾವು ಮನುಷ್ಯರಲ್ಲ. ಹಾಗಾದ್ರೆ ಮನುಷ್ಯರಲ್ಲ ಪಾಸ್ಟ್ರೆ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬೇಡಿ. ನಾವೆಲ್ಲ ಮನುಷ್ಯರೇ. ಬಟ್ ನಾವು ಅಲ್ಲಿಂದ ಇನ್ನೊಂದು ಕ್ಯಾಟಗರಿಗೆ ಹೊಟ್ಟೋಗಿದ್ದೇವೆ. ಎಲ್ಲಿದ್ದೇವೆ ನಾವು ಈಗ? ಮನುಷ್ಯರಿಂದ ನಾವೀಗ ಏನಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳೆಂಬುದಕ್ಕೆ ಯಾರು ನಮಗೆ ಸಾಕ್ಷಿ ಆಗಿದ್ದಾರೆ? ಪರಿಶುದ್ಧಾತ್ಮನೇ ನಮ್ಮ ಹೃದಯದಲ್ಲಿ ಸಾಕ್ಷಿ ಹೇಳುವನಾಗಿದ್ದಾನೆ. ಇದೇ ವಿಷಯ. ಅರ್ಥ ಆಯ್ತಾ? ಹಾಗಾದರೆ ಬೈಬಲೆಲ್ಲ ಕೆಳಗಿಡಿ. ಈಗ ನಾವು ಸ್ವಲ್ಪ ಭಾರವಾಗಿ ನಿಮ್ಮನೆಯವರೇ ಯಾರು ಅಂಥೇಳಿ, ಯಾಕಂದರೆ ಒಬ್ಬರು ಕೂಡ ಏನಾಗಬಾರ್ದು, ನಾಶವಾಗಬಾರ್ದು. ಇವತ್ತು ಸಭೆಗಳಲ್ಲಿ ಏನಾಗಿದೆ ಅಂದರೆ ಆ ಭಾರ ಇಲ್ಲ. ನಾನು ಪ್ರಾರ್ಥನೆ ಮಾಡಬೇಕು. ನಾವು ನೋಡ್ತೀವಿ, ಎಷ್ಟೋ ಜನ ನೋಡ್ತೀವಿ, ಅವರಿಗೆಲ್ಲ ನಾವು ಪ್ರೇಯರ್ ಮಾಡಬೇಕು. ಅವನು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿರ್ಬೋದು, ಅವನ ಮನುಷ್ಯನೇ. ಅವ್ನ ಬಾಯಿನ ಬರೋ ಮಾತೆಲ್ಲ ಮನುಷ್ಯನ ಮಾತೇ ಬರ್ತೈತೆ. ಇಷ್ಟೇ ಲೈಫು ನೋಡಿ. ನಾವು ಹಂಗೆ ಮಾತಾಡಲ್ಲ. ಎಷ್ಟು ನಾ ಬುಧವಾರ ಮೆಸೇಜ್ ನೋಡಿದ್ರಿ, ಅದರಲ್ಲಿ ನಾವು ಹಂಗೆ ಇದಿಷ್ಟೇ ಲೈಫ್ ಇದೆಲ್ಲ ಹೇಳ್ಬೋದು. ಇಷ್ಟೇ ಲೈಫ್ ಅಲ್ಲ, ಇಷ್ಟೇ ಲೈಫ್ ಕೊಡೋಕ್ಕಾಗಿ ಶಾರ್ಟ್ ಲೈಫ್ ಕೊಡೋಕ್ಕಾಗ ನಿತ್ಯ ಜೀವ ಕೊಡೋಕೆ ಬಂದ. ಅದಕ್ಕೆ ಬೈಬಲ್ ನಿತ್ಯ ಜೀವ. ಅದರಿಂದ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಮ್ಮ ಸುತ್ತಮುತ್ತಲಿರುವ, ನಮ್ಮ ಸಭೆ ಸುತ್ತಮುತ್ತಲಿರುವ, ನಮ್ಮ ಮನೆಗಳ ಸುತ್ತಮುತ್ತಲಿರುವ ಎಷ್ಟೋ ಮನುಷ್ಯರಿದ್ದಾರೆ ಸ್ವಾಮಿ. ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ. ಎಲ್ಲ ಮನುಷ್ಯರಿಗಾಗಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡೋಣ. ನಾವೊಂದು ಕೈ ಎತ್ತಿ ತಂದೆಯ ದೇವರೇ ನೋಡಿ, ಪ್ರಾರ್ಥಿಸುವ ಒಂದು ಭಾರ, ಜವಾಬ್ದಾರಿ ನಮಗೆ ದೇವರು ಕೊಟ್ಟು, ಬೇರೆ ಯಾರಿಗೂ ಇದಿಲ್ಲ. ಅವರೆಲ್ಲ ಪ್ರಾರ್ಥನೆ ಮಾಡಲ್ಲ. ಮಾಡ್ತಾರಾ? ಅನ್ಯ ಜನಗಳು ಪ್ರಾರ್ಥನೆ ಮಾಡ್ತಾರಾ? ಅವ್ರೇನು ಪ್ರೇಯರ್ ಮಾಡ್ತಾರೆ? ದೇವ್ರ ಹತ್ರ ಹೋಗಿ ನಾನು ಸೈಟ್ ತೊಗೊಬೇಕು, ಮನೆ ತೊಗೊಬೇಕು, ನನ್ನ ಮಗಳಿಗೊಂದು ಒಳ್ಳೆ ಹುಡುಗಿ ಸಿಗಬೇಕು, ಹುಡುಗ ಸಿಗಬೇಕು, ಇದೇ ಹಿಂಗೆ ಪ್ರೇಯರ್ ಮಾಡ್ತಾರೆ. ನಮ್ಮ ಪ್ರಾರ್ಥನೆ ಅದಲ್ಲ. ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡುವಾಗ ಅವುಗಳ ಕೂಡ ನಮ್ಮ ಫ್ಯಾಮಿಲಿನ ದೇವ್ರು ನೋಡ್ಕೊಳ್ಳುವ ದೇವನಾಗಿದೆ. ನಾನು ನಂಬ್ತೇನೆ, ನಮ್ಮ ಫ್ಯಾಮಿಲಿ ಅವ್ರು ನೋಡ್ಕೊತಾರೆ. ನಾನು ನಂಬ್ತೇನೆ, ಅವ್ರು ನಮ್ಮ ಫ್ಯಾಮಿಲಿ ಅವ್ರು ನೋಡ್ಕೊತಾರೆ. ಯಾಕಂದ್ರೆ ಅವ್ರು ನಮ್ಮನ್ನು ಕೈ ಬಿಡೋಕ್ಕೆ ಚಾನ್ಸೇ ಇಲ್ಲ. ನಾನು 101%, ನಾನು 25 ವರ್ಷನೇ ಇದ್ದೀನಿ, ಒಂದು ದಿನ ಅವ್ರು ನಮ್ಮನ್ನು ಕೈ ಬಿಡ್ತಾರನ್ನ ಚಾನ್ಸೇ ಇಲ್ಲ. ನಾವು ಭಯಪಡ್ತೀವಿ, ನಾವು ಭಯಪಡೋ ಅವಶ್ಯಕತೆನೇ ಇಲ್ಲ. ಅವರು ನಮ್ಮ ತಂದೆ ಆಗಿದ್ದಾನೆ. ಅವರ ಆಸೆನ ನಾವು ಪೂರೈಸೋಣ. ಎಲ್ಲ ಹೇಳ್ರಿ, ಅವರ ಆಸೆ ನೋಡಿ, ತಂದೆ ದೇವರ ಆಸೆ ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥಿಸಬೇಕು. ಮತ್ತು ಎಲ್ಲ ಮನುಷ್ಯರು ಏನಾಗಬೇಕಾಗಿದೆ? ರಕ್ಷಣೆ ಹೊಂದಬೇಕು ಮತ್ತು ಸತ್ಯದ ಜ್ಞಾನಕ್ಕೆ ಬರಬೇಕಾಗಿದೆ. ಆಮೇನ್. ಹಾಗಾದರೆ ಬನ್ನಿ ಸ್ವಾಮಿ, ಎಲ್ಲ ಮನುಷ್ಯರನ್ನು ನಿನ್ನ ಮುಂದೆ ತರ್ತೇವೆ. ಎಲ್ಲ ಪ್ರಾರ್ಥನೆ ಮಾಡಿ. ಸ್ವಾಮಿ, ಎಲ್ಲ ಮನುಷ್ಯರು ಸ್ವಾಮಿ ಹೇಗಾದರೂ ಕರ್ತನೆ, ಎಲ್ಲ ಮನುಷ್ಯರು ದೇವರ ಮಕ್ಕಳಾಗಿ ಮಾರ್ಪಡಲಿ ಕರ್ತನೆ. ಅದಕ್ಕೆ ನೀನು ವಾಕ್ಯ ಹೇಳ್ತೇವೆ, ದೇವಪುತ್ರನ ಮಹಿಮೆ ಹೊರಪಡುವುದಕ್ಕಾಗಿ ನನ್ನ ಇಡೀ ಜಗತ್ತು ಲವಲವಿಕೆಯಿಂದ ಕಾಯ್ತಿದ್ದಲ್ಲ ಸ್ವಾಮಿ. ತಂದೆ ಎಲ್ಲ ಹೇಳ್ರಿ, ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಯಾರು ಇನ್ನೂ ಮನುಷ್ಯರಾಗೇ ಇದ್ದಾರೋ, ಇನ್ನು ಯಾರ್ಯಾರು ಮಾಂಸದಲ್ಲೇ ನಡೀತಾ ಇದ್ದಾರೋ, ಯಾರ್ಯಾರು ಕಲ್ಲುಗಳು, ಮಣ್ಣುಗಳು, ವಿಗ್ರಹ ಆರಾಧನೆಯಲ್ಲಿದ್ದಾರೋ, ಮಾಟ ಮಂತ್ರಗಳಲ್ಲಿದ್ದಾರೋ, ಅವರ ಕೆಲಸವನ್ನು, ಅವರ ಬಿಸ್ನೆಸ್ಸನ್ನು, ಅವರ ಒಂದು ಸಂಬಳವನ್ನು ನಂಬ್ಕೊಂಡು ಜೀವಿಸ್ತಾ ಇದ್ರು, ಅಪ್ಪ ದೇವರೇ, ಅಂತ ಎಲ್ಲ ಮಕ್ಕಳನ್ನು ಆದಷ್ಟು ಬೇಗ ಸ್ವಾಮಿ ಅಪ್ಪ ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ಒಂದು ಮನುಷ್ಯ ಕೂಡ ಅಪ್ಪ ನಿನ್ನ ಸಂಬಂಧವನ್ನು ಕಡ್ಕೊಳ್ಬಾರ್ದು, ತಂದೆ ದೇವರ ಸಂಬಂಧವನ್ನು ಕಡ್ಕೊಳ್ಬಾರ್ದು. ಎಲ್ಲರೂ ದೇವರ ಮಕ್ಕಳಾಗಲಿ ಸ್ವಾಮಿ. ಅಪ್ಪ, ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥಿಸ್ತೀವಿ ಸ್ವಾಮಿ. ಎಲ್ಲ ಮನುಷ್ಯರು ರಕ್ಷಿಸಲ್ಪಡಲಿ ಸ್ವಾಮಿ. ಎಲ್ಲ ಹೇಳ್ರಿ, ಎಲ್ಲ ಮನುಷ್ಯರು ರಕ್ಷಿಸಲ್ಪಡಲಿ ಸ್ವಾಮಿ. ಎಲ್ಲ ಮನುಷ್ಯರು ನಾವೇನೋ ರಕ್ಷಿಸಲ್ಪಟ್ಟಿದ್ದೇವೆ. ನಮ್ಮ ಮನೆ ಸುತ್ತಮುತ್ತಲಿರುವ ಮಕ್ಕಳು, ನಮ್ಮ ಸಭೆಯ ಸುತ್ತಮುತ್ತಲಿರುವ ಮಕ್ಕಳು, ನಾವು ವಾಸ ಮಾಡುವ ಪ್ರದೇಶದಲ್ಲಿರುವ ಎಲ್ಲ ಮನುಷ್ಯರು, ಎಲ್ಲ ಹೇಳ್ರಿ, ನಾವು ವಾಸ ಮಾಡುವ ನಮ್ಮ ಮನೆಗಳ ಸುತ್ತಲಿರುವ ಮನುಷ್ಯರುಗಳು, ನಮ್ಮ ರಾಜ್ಯದಲ್ಲಿರುವ ಮನುಷ್ಯರು, ನಮ್ಮ ದೇಶದಲ್ಲಿರುವ ಮನುಷ್ಯರು, ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಯಾಕೆಂದರೆ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕೆ ನಿಮ್ಮ ಚಿತ್ತವಾಗಿದೆ. ಎಲ್ಲ ಪ್ರಾರ್ಥನೆ ಮಾಡಿ ಸ್ವಾಮಿ. ಎಲ್ಲ ಮನುಷ್ಯರನ್ನು ಇನ್ನು ಯೇಸು ನಂಬದೇ ಎಷ್ಟು ನಮ್ಮ ಬಂಧುಗಳು, ನಮ್ಮ ಬಳಗದವರು, ಅಣ್ಣ ತಮ್ಮಂದರು ಎಷ್ಟೋ ಜನ ಇನ್ನೂ ಮನುಷ್ಯರಾಗೇ ಇದ್ದಾರೆ. ಅವರು ಮನುಷ್ಯರಾಗಿ ಇರೋದಕ್ಕಾಗಿ ಯೇಸು ಭೂಮಿಗೆ ಬರಲಿಲ್ಲ, ಅವರು ದೇವರ ಮಕ್ಕಳಾಗೋದಕ್ಕಾಗಿಯೇ ಯೇಸು ಭೂಮಿಗೆ ಬಂದದ್ದು. ಓ ಶ್ಯಾಮ, ಮಾತಾಡಿ ತಂದೆಯಾದ ದೇವರೇ, ನಿನ್ನ ಮಗಳೇ ಇರ್ಬೋದು, ನಿನ್ನ ಮಗ ಇರ್ಬೋದು, ನಿಮ್ಮ ಅಣ್ಣ ಇರ್ಬೋದು, ನಿಮ್ಮ ತಮ್ಮ ಇರ್ಬೋದು, ಅವರೆಲ್ಲ ಮನುಷ್ಯರಾಗೇ ಇದ್ದಾರೆ ಸ್ವಾಮಿ. ನನ್ನ ಕುಟುಂಬದಲ್ಲಿ ಯಾರ್ಯಾರು ಮನುಷ್ಯರಾಗಿದ್ದಾರೋ ಆ ಎಲ್ಲ ಮನುಷ್ಯರನ್ನ ಕಾಪಾಡಪ್ಪ. ಅಪ್ಪ, ಬೆಳೆ ಹೇರಳವಾಗಿದೆ ಸ್ವಾಮಿ. ಬೆಳೆಗೆ ಕೊಯ್ಲುಗಾರನ ಕಳಿಸಿಕೊಡು ಕರ್ತನೆ. ಅಪ್ಪ, ನಾವು ಕೂಡ ಕೊಯ್ಲುಗಾರರಾಗಿ ನಮ್ಮನ್ನು ಮಾರ್ಪಡಿಸಿ
ಯಾರೋ ಒಬ್ಬ ಮನುಷ್ಯರಿಗೆ ನಾವು ಯೇಸುವಿನ ಬಗ್ಗೆ ಹೇಳುವಂತೆ, ಯಾರೋ ಒಬ್ಬ ಮನುಷ್ಯನಿಗೆ ಕರ್ತನೆ ಯೇಸುವಿನ ಬಗ್ಗೆ ಹೇಳುವಂತೆ, ಆ ಮನುಷ್ಯರನ್ನ ದೇವರ ಮಕ್ಕಳಾಗಿಸುವಂಥ ಒಂದು ಕೃಪೆಯನ್ನು ನಮಗೂ ಕೂಡ ಅನುಗ್ರಹಿಸು ಸ್ವಾಮಿ. ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ, ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮನುಷ್ಯರ ರಕ್ಷಣಪ್ಪ, ಯಾರೊಬ್ಬರು ನಾಶವಾಗಬಾರದು ಕರ್ತನೆ. ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥಿಸಿ ಎಂಬುದಾಗಿ ನಾವು ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಸಭೆಯ ಸುತ್ತಮುತ್ತಲಿರುವ ಎಲ್ಲ ಮನುಷ್ಯರಿಗಾಗಿ ಅಪ್ಪ, ನಮ್ಮ ಊರಲ್ಲಿರುವ ಮನುಷ್ಯರಿಗಾಗಿ, ನಮ್ಮ ಪಟ್ಟಣದಲ್ಲಿರುವ ಮನುಷ್ಯರಿಗಾಗಿ, ನಮ್ಮ ದೇಶದ ಎಲ್ಲ ಮನುಷ್ಯರಿಗಾಗಿ, ಪ್ರಧಾನಮಂತ್ರಿಯಿಂದ ಹಿಡಿದು ಕರ್ತನೆ ಅಪ್ಪ ಎಲ್ಲ ಮಂತ್ರಿಗಳಿಗೂ ಕೌನ್ಸಿಲರ್ಗಳಿಗೂ ಅವರೆಲ್ಲ ಮನುಷ್ಯರೇ ಆಲೋಚನೆ, ಅವರ ಆಲೋಚನೆಗಳು ಕೆಟ್ಟದಾಗಿದೆ ಸ್ವಾಮಿ. ಅವರು ದೇವರಾಗಿ ಮಾರ್ಪಟ್ರೆ ಅವರ ಆಲೋಚನೆಗಳು ದೇವರಾಗಿ ಮಾರ್ಪಡದಿಂದ ನಾವು ನಂಬ್ತೇವೆ. ಇನ್ ದ ನೇಮ್ ಆಫ್ ಜೀಸಸ್ ಎಲ್ಲ ಮನುಷ್ಯರು ನಿನ್ನ ಮುಂದೆ ತರ್ತೇನೆ ಸ್ವಾಮಿ. ಈಗ ನಿನ್ನ ಕ್ರಿಯೆಯನ್ನು ಆರಂಭಿಸು ತಂದೆ ಆದ ದೇವರೇ, ಯೇಸುವಿನ ನಾಮದಲ್ಲಿ ಎಲ್ಲ ಮನುಷ್ಯರನ್ನ ನೀನು ಕರೆದು ನಡೆಸಿ ಎಲ್ಲರನ್ನು ಸತ್ಯದ ಜ್ಞಾನ ನಡೆಸಬೇಕಂತ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಪರಲೋಕದ ಒಳ್ಳೆಯ ತಂದೆಯೇ, ಆಮೇನ್. ಹಾಗಾದರೆ ಹೇಳ್ರಿ, ಮನುಷ್ಯರಿಗೂ ದೇವರ ಮಕ್ಕಳಿಗೆ ವ್ಯತ್ಯಾಸ ಇದೆಯಾ? ಹೇಳ್ರಿ, ನಾವು ದೇವರ ಮಕ್ಕಳು, ಅವರು ಮನುಷ್ಯರು. ಅದಕ್ಕೆ ನಾವು ಮನುಷ್ಯರ ಥರ ಆಲೋಚನೆ ಮಾಡಬಾರ್ದು. ಬೈಬಲ್ ಏನು ಹೇಳ್ತೈತೆ? ಕೂತ್ಕೊಳ್ಳಿ. ಬೈಬಲ್ ಏನಂತೈತೆ? ಹಂಗೆ ನೋಡಿ, ತಿಳ್ಕೊಂಡು ಪ್ರೇಯರ್ ಮಾಡೋಣ ನಾವು. ಮನುಷ್ಯರನ್ನು ಹೇಗಿರ್ತಾರಂತೆ? ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ. ಅವ್ರು ಹಿಂಗೆ ಯೋಚನೆ ಮಾಡ್ತಾರೆ ಮನುಷ್ಯರು. ಆದರೆ ದೇವರು ಮಕ್ಕಳ ಯೋಚನೆ ಮಾಡಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ದೇವರುಗಳ ಥರ ಯೋಚನೆ ಮಾಡಬೇಕು, ನಾವು ಮನುಷ್ಯರ ಥರ ಯೋಚನೆ ಮಾಡಬಾರ್ದು. ನೋಡಿ 6ನೇ ಅಧ್ಯಾಯ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಅದಕ್ಕೆ ದೇವ್ರು ಹೇಳ್ತಾರೆ, ಐ ಥಿಂಕ್ 6ನೇ ವಾಕ್ಯನ 5ನೇ ವಾಕ್ಯ ಏನಂತೆ ನೋಡಿ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸಿದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು. ಸಾಕು ನೋಡಿ, ನೋಡಿ ಮನುಷ್ಯರು ಏನು ಮಾಡ್ತಾರಂತೆ? ಆಗ ನೀನು ಹೆಂಗೆ ಯೋಚನೆ ಮಾಡಬೇಕು? ನಮಗವ್ರಿಗೂ ವ್ಯತ್ಯಾಸ ಇದೆ. ಇವತ್ತು ಎಷ್ಟೋ ವಿಶ್ವಾಸಗಳು ಚರ್ಚಿಗೆ ಬರ್ಬೋದು, ಬಟ್ ಅವ್ರು ಇನ್ನೂ ಮನುಷ್ಯರ ಥರನೇ ಇದ್ದಾರೆ. ಅವರು ದೇವ್ರ ಥರ ಯೋಚಿಸಬೇಕಾಗಿದೆ. ಅದೇ ಅವ್ರಿಗೂ ನಮಗೂ ವ್ಯತ್ಯಾಸ. ಮನುಷ್ಯ ಏನಂತಾನೆ? ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್. ನಾವು ಮನುಷ್ಯರಲ್ಲ, ನಮ್ಮ ಲೈಫು ಶಾರ್ಟ್ ಅಲ್ಲ, ನಮ್ಮ ಲೈಫು ತುಂಬ ಲಾಂಗ್ ಅಂದರೆ ಲಾಂಗು. ಅದಕ್ಕೆ ಇದೇ ಇಲ್ಲ, ಏನಿಲ್ಲ, ಕೊನೆ ಇಲ್ಲ. ಕ್ರಿಸ್ತನ್ ಎಂಥವನಾಗಿದ್ದಾನೋ ನಾನು ಅಂಥವನಾಗಿ ನೋಡಿ, ಆ ಒಂದು ಮನಸ್ಥಿತಿಗೆ ನಾವು ಬರಬೇಕು. ನಾವು ಮನುಷ್ಯರ ಥರ ಯೋಚನೆ ಮಾಡಿಬಿಟ್ರೆ ಸೋತೋಗ್ಬಿಡ್ತೀವಿ, ಫೇಲರ್ ಆಗ್ತೀವಿ. ಅರ್ಥ ಆಗ್ತಿದೆ? ಮನುಷ್ಯರಿಗೂ ದೇವರ ಮಕ್ಕಳಿಗೆ ವ್ಯತ್ಯಾಸ. ನಾವೆಲ್ಲ ಏನಾಗಿದ್ದೇವೆ? ದೇವರ ಮಕ್ಕಳು. ಬೈಬಲ್ ಇನ್ನೊಂದು ಆದಿಕಾಂಡ ಪುಸ್ತಕ ಇನ್ನೊಂದು ವಾಕ್ಯ ಹೇಳ್ತಿದೆ, ಮನುಷ್ಯ ಪುತ್ರರು ದೇವಪುತ್ರರು ಏನಾದ್ರಂತೆ? ಮದುವೆ ಆದರು ಅಂತ ಬೈಬಲ್ ಬರೀತೈತೆ. ಯಾರಪ್ಪ ಮನುಷ್ಯ ಪುತ್ರರು ದೇವಪುತ್ರರು? ಅದೇ ಅಲ್ಲ ಪ್ರಾಬ್ಲಮ್. ನಾವೇನು ಅನ್ಸ್ಕೊಂತೀವಿ? ದೇವದೂತರು ಬಂದ್ಬಿಟ್ರು ಅಂತ. ದೇವದೂತರು ಭೂಮಿಗೆ ಬಂದ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ರು ಅಂತ. ಬೈಬಲ್ ಏನಂತಿದೆ? ಯೇಸ್ವಾಮಿ ಏನಂತಾರೆ? ಪರಲೋಕದಲ್ಲಿ ಯಾರಿಗೂ ಏನಿಲ್ಲ, ಸ್ತ್ರೀಲಿಂಗ ಪುಲ್ಲಿಂಗ ಇದೆಲ್ಲ ಏನಿಲ್ಲ. ಸೆಕ್ಸ್ ಅನ್ನೋದು ಪರಲೋಕದಲ್ಲಿ ಇಲ್ಲ. ಏನಿಲ್ಲ, ಗಂಡಸು ಹೆಂಗಸು ಅನ್ನೋದಿಲ್ಲ. ಎಲ್ಲರೂ ಯಾರ ಥರ ಇರ್ತಾರಂತೆ? ದೇವ್ರ ಥರ. ಎಲ್ಲರೂ ದೇವ್ರ ಥರ ಇರ್ತಾರಂತೆ. ಹಾಗಾದರೆ ದೇವಪುತ್ರರು ಮನುಷ್ಯ ಪುತ್ರರು ಯಾರು ಅಂತ ಹೇಳಿದ್ರೆ ಬೈಬಲ್ ಏನು ಹೇಳ್ತಿದೆ? ಚೆನ್ನಾಗಿ ನಾನು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಮುಂಜಾನೆ ಅರ್ಥ ಮಾಡ್ಕೊಂಡು ನಾವು ಪ್ರೇಯರ್ ಮಾಡಬೇಕು. ನೀವು ನೋಡಿ ಏನು ಬಂದೆ, ನೀವು ಇದಕ್ಕೆ ಬರಬೇಕು, ಕಾನ್ಷಿಯಸ್ಗೆ ಬರಬೇಕು. ನಾನು ಮನುಷ್ಯನಲ್ಲ, ನಾನು ಮನುಷ್ಯನಾಗಿ ಯೋಚನೆ ಮಾಡಬಾರ್ದು, ನಾನು ದೇವರಾಗೇ ಯೋಚನೆ ಮಾಡಬೇಕು. ಓ ಆಮೇಲೆ ನೋಡಿ, ಇವತ್ತು ನೀವು ಸ್ವಲ್ಪ ಜನ ಬಂದಿದ್ದೀರಾ, ನೀವು ಭಾಗ್ಯವಂತರು. ಸಾಯಂಕಾಲ ಗೆಸ್ಟ್ ಬರ್ತಾರೆ, ಇದ್ದೀರಾ? ಸಾಯಂಕಾಲ ಗೆಸ್ಟ್ ಬಂದು ಅವ್ರು ಏನೋ ಒಂದು ಪ್ರಸಂಗ ಮಾಡಿ ಹೋಗ್ತಾರೆ, ಬಟ್ ಪರ್ಮನೆಂಟ್ ಆಗಿರೋದು ನಾನೇ. ಅಲ್ಲೆಲ್ಲೂಯ್ಯ, ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಂತ ನೋಡಿ. ಕನ್ನಡ ತಗೊಂಬಲ್ಲಿ ಒಂದು ವಾಕ್ಯ ಇದೆ. ಇವಾಗ ಇವರು ನಿಮ್ಗೆ ಗೊತ್ತು, ಕಾಯನ ಏನು ಮಾಡಿಬಿಡ್ತಾನೆ? ಏನು ಮಾಡ್ತಾನೆ ಕಾಯನ? ಒಂದು ರೊಟ್ಟಿ ತಿನ್ನ. ಮತ್ತೆ ಹೇಳ್ರಿ, ಮತ್ತೆ ಯಾಕೆ ಬೈಬಲ್ ಓದಲ್ಲ ನೀವು? ದೇವರೇ, ನನಗೆ ಭಯ ಆಗ್ತಿದಲ್ಲಪ್ಪ. ಕೊಲೆ ಮಾಡಿಬಿಡ್ತಾನೆ, ಕರೆಕ್ಟಾ? ಆಗ ಅಲ್ಲಿ ನೋಡ ಏನಾಗ್ತಿದ್ದಂದರೆ, ಅವನು ದೇವ್ರನ್ನ ಬಿಟ್ಟು ನೋಡಿ 13ನೇ ವಾಕ್ಯ ಓದಿ. ಕಾಯನನು 14
ಆದಿಕಾಂಡ 4:14. ನೀನು ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು. ನಾನು ಲೋಕದಲ್ಲಿ ಅಲಿಯುವವನು ದೇಶಭ್ರಷ್ಟನು ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು. ಅದಕ್ಕೆ ಯೆಹೋವನು, ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ. ಇಲ್ಲ, 14ನೇ ವಾಕ್ಯ ಓದಿ. ನನಗೆ 14ನೇ ವಾಕ್ಯ ಬೇಕು. ಕಾಯಿನನು ಯೆಹೋವನ ಸನ್ನಿಧಾನದಿಂದ, ಎಲ್ಲ ಹೇಳ್ರಿ, ಯೆಹೋವನ ಸನ್ನಿಧಾನದಿಂದ ಹೊರಟು ಹೋದ. ಕರೆಕ್ಟಾ? ಮತ್ತು ಇನ್ಯಾರಿದ್ರು ದೇವರ ಹತ್ರ? ನೆಕ್ಸ್ಟ್ ಹುಟ್ಟಿದವರೆಲ್ಲ ಅಲ್ಲಿದ್ದರು, ಕಾಯಿನ ಮಾತ್ರ ಹೊರಟೋದು. ಮತ್ತೆ ಆದಾಮನಿಗೆ ಏನು ಹುಟ್ಟಿದ್ರು? ಮಕ್ಕಳು ಹುಟ್ಟಿದ್ರು. ಇಲ್ಲಿ ದೇವಪುತ್ರ ಅಂದ್ರೆ ಯಾರು ಗೊತ್ತಾ? ದೇವರ ಸನ್ನಿಧಿಯಲ್ಲಿರೋ ದೇವರ ಪುತ್ರರು. ದೇವರ ಸನ್ನಿಧಿಯನ್ನು ಬಿಟ್ಟು ಹೋದವರು ಯಾರ ಪುತ್ರರು? ಮನುಷ್ಯ ಪುತ್ರರು. ಇದೇ ಅರ್ಥ. ಅನೇಕರು ದೇವದೂತರು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮಕ್ಕಳು ಹುಟ್ಟಿಸ್ಬಿಟ್ರು. ಇದೆಲ್ಲ ಹೆಂಗೆ ಕಥೆನಾ? ಇದೆಲ್ಲ ಆಗ ಕಥೆನಾ? ಮಾತಾಡಿ, ಸ್ವಲ್ಪ ಯೋಚನೆ ಮಾಡಿ. ಏನಂತಾರೆ? ಒಂದು ಸ್ಟೋರಿನೇ ಇದೆಯಲ್ವಾ? ಏನು ಸ್ಟೋರಿ? ಏನು ಸ್ಟೋರಿ? ಒಬ್ಬರಿಗೆ ಮದುವೆ ಆಗ್ತಿದೆ, ಒಬ್ಬರಿಗೆ ಮದುವೆ ಆಗ್ತಿದೆ. ಆ ಕಾಲದಲ್ಲೆಲ್ಲ ಒಂದು 7 ಜನ ಅಣ್ಣ ತಮ್ಮಂದಿರಿದ್ರೆ, ಗಂಡ ಸತ್ತೋಗ್ಬಿಟ್ರೆ ಆ ಅಮ್ಮ ಯಾರು ಮದುವೆ ಆಗಬೇಕಾಯಿತು? ನೆಕ್ಸ್ಟು. ಆಗ ನೋಡಿ, ನಮ್ಮ ಜನ ಕೇಳೋ ಕ್ವಶನ್ ಎಲ್ಲ ಇಂಥದ್ದೇ. ಏನಂತ ಹೇಳ್ತಾರೆ? ಸ್ವಾಮಿ, ಈ ಅಮ್ಮ ಸತ್ತೋಗ್ಬಿಟ್ರೆ, ಎಲ್ಲ ಸತ್ತೋಗ್ಬಿಟ್ಟಿದ್ರೆ ಪರಲೋಕದಲ್ಲಿ ಈ ಅಮ್ಮ ಯಾರಿಗೆ ಹೆಂಡತಿ ಆಗಿರ್ತಾಳೆ ಅಂತಾರೆ. ಹಂಗಾದರೆ ಇವರರ್ಥ ಏನು? ಪರವಾಗಿಲ್ಲ, 7 ಜನಕ್ಕೆ ಹೆಂಡತಿ ಆಗಿರ್ತಾಳೇನೋ ಅಂತ. ಏನೋ ಅದು ಯಾವುದೊಂದು ಕತೆ ಬರ್ತದಲ್ಲ ಇಂಡಿಯಾದಲ್ಲಿ, 5 ಜನಕ್ಕೆ ಹಂಗೇನು ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಟ್ರೆ ಗೊತ್ತಿಲ್ಲ. ಆಗ ದೇವ್ರು ಹೇಳ್ತಾರೆ, ಇಲ್ಲಪ್ಪ, ಪರಲೋಕದಲ್ಲಿ ಮನುಷ್ಯ ಸಂಬಂಧ ಇಲ್ಲ, ಎಲ್ಲರೂ ಏನಾಗಿರ್ತಾರೆ? ದೇವದೂತರು ಆಗಿರ್ತಾರೆ ಅಂತ. ಹಂಗಾದರೆ ದೇವಪುತ್ರರು ಯಾರಪ್ಪ? ದೇವ್ರ ಜೊತೆ ಇರೋನೇ ದೇವರ ಪುತ್ರ. ದೇವದೂತನ ಯಾವತ್ತೂ ದೇವರ ಪುತ್ರ ದೇವರು ಕರೆದಿಲ್ಲ. ಕರೆದಿದ್ದಾರಾ? ಮಾತಾಡಿ. ದೇವಪುತ್ರರು ಮನುಷ್ಯ ಪುತ್ರರನ್ನೇ ಒಂದಾಗಿ ಏನಾದ್ರಂತೆ. ಹಾಗಾದರೆ ದೇವಪುತ್ರರಂದರೆ ಯಾರು? ನಾವೇ ದೇವರ ಪುತ್ರರು. ಮನುಷ್ಯ ಪುತ್ರ ದೇವರನ್ನು ಬಿಟ್ಟು ಹೋದವನೇ ಮನುಷ್ಯ ಪುತ್ರ. ಏಮೇನ್? ಎಷ್ಟು ನನಗೆ ಅರ್ಥ ಆಗ್ತಿದೆ? ನಾವು ದೇವರ ನೋಡಿ, ನಾವು ದೇವರ ಪುತ್ರ, ದೇವರ ಮಕ್ಕಳಾದ್ರೆ ನಾವು ದೇವರ ಪುತ್ರರು. ಹಾಗಾದರೆ ನಾವು ಎಲ್ಲದರಲ್ಲಿ ಕೂಡ ಏನಾಗಿರಬೇಕು? ತುಂಬ ಎಚ್ಚರಿಕೆ ಆಗಿರಬೇಕು. ದೇವರು ಎಲ್ಲವನ್ನು ಪ್ಲ್ಯಾನ್ ಮಾಡುವ ದೇವನಾಗಿದ್ದಾರೆ. ದೇವರು ನಮ್ಮ ಲೈಫಲ್ಲಿ ಎಲ್ಲವನ್ನ ಪ್ಲ್ಯಾನ್ ಮಾಡ್ತಾನೆ. ಯೋಚನೆ ಮಾಡಿರಿ, ನಾವು ಯಾರು ಹುಡ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನಾನೇನು ಹುಡುಗಿನ ಹುಡ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ದೇವರು ನಮ್ಮ ಲೈಫಲ್ಲಿ ಪ್ಲ್ಯಾನ್ ಮಾಡ್ತಾನೆ. ನೋಡಿ, ನಮ್ಮ ರಕ್ಷಣೆನೇ ಜಗತ್ತು ಉತ್ಪತ್ತಿಗೆ ಮುಂಚೆ ಪ್ಲ್ಯಾನ್ ಮಾಡಿದ್ದಾನೆ. ನಾವು ಹುಟ್ಟೋದಕ್ಕೆ ಮುಂಚೆನೇ ನಮ್ಮ ರಕ್ಷಣೆ ದೇವ್ರು ಪ್ಲ್ಯಾನ್ ಮಾಡಿರುವಾಗ ನಮ್ಮ ಫ್ಯಾಮಿಲಿ ನಾನು ಹೆಂಗಿರಬೇಕು ಅನ್ನೋದನ್ನು ದೇವ್ರು ಪ್ಲ್ಯಾನ್ ಮಾಡಿರ್ತಾನೆ ಇಲ್ವಾ? ಮಾತಾಡಿ. 101%. ಅದಕ್ಕೆ ನಾವು ಮನುಷ್ಯರ ಥರ ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರಿಗಾಗಿ ಪ್ರಾರ್ಥಿಸಬೇಕು. ಅವರೆಲ್ಲ ರಕ್ಷಣೆ ಹೊಂದಾಗಿ ಪ್ರಾರ್ಥಿಸಬೇಕು. ನಾವು ದೇವಪುತ್ರರು. ಆಮೇಲೆ ಹೇಳ್ರಿ, ನಾವು ದೇವಪುತ್ರರು, ನಾವು ದೇವರುಗಳ ಹಾಗೆ ಯೋಚನೆ ಮಾಡಬೇಕು. ಅದಕ್ಕೆ ಬೈಬಲ್ ಹೇಳ್ತಿದೆ, ಅವನು ಯಾರನ್ನು ಬಿಟ್ಟು ಹೋದನಂತೆ? ದೇವರ ಯೆಹೋವನ ಸನ್ನಿಧಾನದಿಂದ ಹೊರಟು ನೋದು. ನೋದು ಅಂದರೆ ಏನರ್ಥ? ಅಲ್ಲೇ ಬರ್ದಿದೆ ನೋಡಿ. ನೋದು ಅಂದರೆ ಅಲೆದಾಟ. ನೋದು ಅಂದರೆ ಅಲೆದಾಟ. ಆಗ ನಾವಿನ್ನು ಅಲಿಯೋರಲ್ಲ, ಅಲ್ಲಲ್ಲಿ ಅಲಿಯೋರಲ್ಲ. ಇವತ್ತು ನೋಡಿ, ಲೋಕದಲ್ಲಿ ಎಷ್ಟೋ ಜನಗಳು ಏನು ಮಾಡ್ತಾಯಿದ್ದಾರೆ? ಆದರೆ ಇವಾಗ ಪರ್ಮನೆಂಟಾಗಿ ನಾವು ಒಬ್ಬರ ಹತ್ರ ಬಂದುಬಿಟ್ಟಿದ್ದೀವಿ. ನೋಡಿ, ಇಷ್ಟು ಭಾಗ್ಯವಂತ ನಾವು. ಅದೇ ದೇವಪುತ್ರರಿಗೂ ಮನುಷ್ಯ ಪುತ್ರರಿಗೂ ವ್ಯತ್ಯಾಸ. ಈಗ ನಾವು ಅಲೆದಾಡೋರಲ್ಲ, ಒಂದು ಕಡೆ ಸೆಟ್ಲ್ ಆಗಿದ್ದೇವೆ, ತಂದೆ ಆದ ದೇವರ ಬಳಿ ಸೆಟ್ಲ್ ಆಗಿದ್ದೇವೆ. ಹಿಂಗೋದ್ರು ಹಂಗೋದ್ರು ಎಲ್ಲ ಕಡೆ ಹೋದರೂ ಅವರೇ ಇದ್ದಾರೆ. ನಮಗೆ ಇದೆ, ನಮಗಿರೋ ದೇವಪುತ್ರರಿಗೂ. ಅದಕ್ಕೆ ಲೋಕದಲ್ಲಿ ದೇವಪುತ್ರರಿಗೂ ಮನುಷ್ಯ ಪುತ್ರರಿಗೂ ವ್ಯತ್ಯಾಸ. ಯೋಚನೆ ಮಾಡಿರಿ. ಹಾಗಾದರೆ ಮನುಷ್ಯ ಪುತ್ರರು ಎಷ್ಟು ಪ್ರಭಾವವಾಗಿ ಮೆರೀತಾ ಇದ್ದಾರೆ. ಆದರೆ ದೇವಪುತ್ರರು ಇನ್ನೂ ಏನು ಚಿಲ್ಲರೆ ವಿಷಯದಲ್ಲೇ ಯೋಚನೆ ಮಾಡ್ಕೊಂಡಿದ್ದೇವೆ. ನಾವು ದೇವಪುತ್ರ ಯೋಚನೆ ಮಾಡ್ಕೊಂಡು ಡೈಲಿ ನಾನು ದೇವರ ಮಗ, ನಾನು ದೇವರ ಮಗ. ದೇವಪುತ್ರರ ಮಹಿಮೆ ನಿಮ್ಮ ಮನೇಲಿ ನಾಯಿ ಕೂಡ ಎದುರು ನೋಡ್ತಾ ಇದೆ ಅಂತೆ. ಆಮೇಲೆ ಹಲ್ಲೆಲೂಯಾ. ಯಶನಿಗೆ ಹೇಳಿದ ಅರ್ಥ ಆಗ್ತಿದೆ. ಅದಕ್ಕಾಗಿ ನಾವು ಪ್ರೇಯರ್ ಮಾಡುವಾಗ ನಾವು ಯೋಚಿಸಬೇಕು, ನಾನು ದೇವರ ಮಗ ಅನ್ನೋ ಒಂದು ಕಾನ್ಸೆಪ್ಟಿಗೆ ಬಂದ್ಬಿಡಬೇಕು. ಆ ಪೊಸಿಷನ್ ನಿಂತ್ಕೊಂಡು ನಾವು ಪ್ರೇಯರ್ ಮಾಡಬೇಕು. ಎಲ್ಲ ಮನುಷ್ಯರಿಗಾಗಿ ನಾವು ಪ್ರತ್ಯೇಕಿಸಲ್ಪಟ್ಟವರು. ಜೋರಾಗಿ ಹೇಳ್ರಿ, ನಾವು ಪ್ರೇಯರ್ ಮಾಡುವಾಗ ನಡೀತೈತೆ, ನಡೀಲೇಬೇಕು. ನಾನು ಯೋಚನೆ ಕೊಟ್ಟು, ಐ ಆಮ್ ನಾಟ್ ಆರ್ಡಿನರಿ ಪರ್ಸನ್, ಐ ಆಮ್ ಎ ಸೂಪರ್ ನ್ಯಾಚುರಲ್, ಐ ಆಮ್ ಎ ಸ್ಪೆಷಲ್.
ಯಾಕಂದರೆ ನಾನು ದೇವರ ಮಗ. ಆಮೇಲೆ ಇವರೇ ಯಾರು ದೇವಪುತ್ರರಂದರೆ ದೇವರ ಹತ್ರ ಇರೋರು ದೇವಪುತ್ರರು, ದೇವ್ರ ಬಿಟ್ಟು ಹೋದವರು ಮನುಷ್ಯ ಪುತ್ರ. ಈಗಲೂ ಇದ್ದಾರಾ? ನೀವೆಲ್ಲ ಏನಾಗಿದ್ದೀರಾ? ದೇವಪುತ್ರರು. ದೇವಪುತ್ರ ಥರನೇ ಯೋಚನೆ ಮಾಡಬೇಕು. ಮನುಷ್ಯರ ಆಲೋಚನೆ ಹೆಂಗಿದೆ ಅಂತ ಯಾವಾಗಲೂ ಕೆಟ್ಟದಾಗಿದೆ. ಅದಕ್ಕೆ ರೋಮ ತಗೊಳ್ರಿ, ಇದ್ದೀರಾ? ಇದೆಲ್ಲ ತಿಳ್ಕೊಂಡು ನಾವು ಪ್ರೇಯರ್ ಮಾಡುವಾಗ ನಮಗೆ ಅರ್ಥ ಆಗ್ತಿದೆ. ಇಲ್ಲಾಂದರೆ ನಮಗೆ ಡೌಟ್, ನಾನು ಮನುಷ್ಯ ತಾನೆ, ನಾನು ಇವತ್ತು ಊರು ಹೋಗೋಂತ ಇದೆ, ಕಾಡು ಬಾ ಅಂತ ಇದೆ, ಹಿಂಗೆಲ್ಲ ಯೋಚನೆ ಮಾಡ್ತೀವಿ. ಯಾವತ್ತೂ ಆ ಥರ ಯೋಚನೆ ಮಾಡಬೇಡ್ರಿ. ಎಷ್ಟು ಸೋಲ್ ಇರಲಿ, ಸೋಲ್ ಎಷ್ಟೇ ಇರಲಿ, ಗೆಲ್ಲೋರು ನೀವು. ನಾವು ಗೆಲ್ತೇವೆ, ಬರಲಿ. ನೋಡಿ, ಕೆಲವು ಬಾರಿ ನಾನು ಹೇಳ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಹೋರಾಟಗಳು ನನ್ನ ಮುಂದೆ ಬರ್ತವೆ. ಅದು ನಾನು ಯಾವುದು ಯೋಚಿಸ್ತೀನಿ, ನಾನು ಗೆಲ್ತೀನಿ, ನಾನು ಗೆಲ್ಲುವನು, ಗೆಲ್ಲುವ ಶಕ್ತಿ ನನ್ನೊಳಗಿದೆ, ಗೆಲ್ಲುವ ಆತ್ಮ ನನ್ನಲ್ಲಿದ್ದಾನೆ, ಆಲ್ರೆಡಿ ಗೆದ್ದಿರುವ ದೇವರು ನನ್ನೊಳಗಿದ್ದಾನೆ. ಯಾವತ್ತೂ ಒಂದು ಅರ್ಥ ಮಾಡ್ಕೊಳ್ರಿ. ನಾನು ಹೇಳ್ತೇನೆ, ಮನುಷ್ಯರಾಗಿ ಯಾವತ್ತೂ ಯೋಚನೆ ಮಾಡಿಬಿಡ್ರಿ, ದೇವರಾಗಿ ಯೋಚನೆ ಮಾಡಿರಿ ಪ್ಲೀಸ್. ನಿಮ್ಮನ್ನು ಪ್ಲೀಸ್, ಅದಕ್ಕೆ ಪೌಲ್ ಹೇಳ್ತೇನೆ, ನಿಮ್ಮನ್ನು ನಾನು ಬೇಡಿಕೊಳ್ಳುತ್ತೇನೆ ಅಂತ ಹೇಳ್ತೇನೆ ಕೆಲವು ಕಡೆಗಳಲ್ಲಿ. ಯಾಕಂದರೆ ಈ ಕೊರತೆ ಸಭೆಯೆಲ್ಲ ಕೇವಲ ಮನುಷ್ಯರಾಗ್ಬಿಡ ನಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವ್ನು ಹೇಳ್ತಾನೆ, ಪ್ರಾಣಿಗಳ ಥರ ನಡ್ಕೊತೀರಲ್ಲ ನೀವು, ಬೈತಾನೆ, ನೀವೇ ನಾಯಿಗಳ ಪ್ರಾಣಿಗಳ ಥರ ಮಾಡ್ತಿರಲ್ಲ, ನೀವು ದೇವರ ಮಕ್ಕಳು ಅಂತ ಅವನು ಬೈತಾನೆ. ನೀವು ಬೇಕಾದರೆ ಕೊರಂತೆ ಪತ್ರಿಕೆ ನೀಟಾಗಿ ಓದ್ಕೊಳ್ರಿ, ತುಂಬ ಚೆನ್ನಾಗಿದೆ. ರೋಮ 1ನೇ ಅಧ್ಯಾಯ ತಗೊಳ್ರಿ, ಅಲ್ಲಿ ಬರಿತಾರೆ ನೋಡ್ರಿ, ಅಲ್ಲಿ ತುಂಬ ಚೆನ್ನಾಗಿ ಬರಿತಾನೆ ಪೌಲ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಹಂಗೇ ಸೂಪರಾಗಿ ಎಂಡ್ ಮಾಡ್ತಾನೆ. ನೋಡಿ, ಅಲ್ಲಿ 18ನೇ ವಾಕ್ಯ, 1:18. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಯಾರಿಗೆ? ಓದ್ರಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ಮನುಷ್ಯನ ಜಾಗದಲ್ಲಿ. ಹಲೋ, ಓದ್ರಪ್ಪ. ಎಲ್ಲ ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಯಾರ ಮೇಲೆ? ನೀವ್ಯಾರು? ಅಷ್ಟೇ ವ್ಯತ್ಯಾಸ. ನಾವು ಕೆಲವರು ಹಂಗೇ ಮನುಷ್ಯರ ಥರ ನಾವು ಮಾತಾಡ್ಬಿಡ್ತೀವಿ. ನೋಡಿ, ಬೈಬಲ್ ಕರೆಕ್ಟಾಗಿ ಓದಬೇಕು. ಮನುಷ್ಯರಿಗೂ ದೇವ ಮಕ್ಕಳಿಗೂ ವ್ಯತ್ಯಾಸ ಇದೆ. ನೀ ಪೌಲ ಬರೆಯೋದು ಏನು ಸ್ಟಾರ್ಟ್ ಮಾಡ್ತಾನೆ? ದೇವರ ಮಕ್ಕಳೇ. ನೋಡಿ ಪೌಲ ಹೆಂಗೆ ಸ್ಟಾರ್ಟ್ ಮಾಡ್ತಾನೆ ಎಂಟ್ರೆನ್ಸ್ನಲ್ಲಿ, ನೋಡ್ರಿ, ಇಲ್ಲ ಯೇಸು ಕ್ರಿಸ್ತನ ದಾಸನು ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಈ ಪೌಲನು ರೋಮಪುರದಲ್ಲಿ ದೇವರಿಗೆ ಪ್ರಿಯರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆಲ್ಲರಿಗೆ ಬರೆಯುವುದೇನೆಂದರೆ, ನೀವ್ಯಾರು? ದೇವಜನರು. ಜೋರಾಗಿ ಹೇಳಿ, ದೇವಜನರು. ನೋಡ್ರಿ, ಅದಕ್ಕೆ ನಾವು ಬೈಬಲ್ ಎಲ್ಲ ತುಂಬ ನಾವು ಮನುಷ್ಯರಾಗಿಯೇ ನಡ್ಕೊಂಡ್ಬಿಡ್ತೀವಿ ಕೆಲವು ಬಾರಿ. ನಾನು ಹೇಳ್ತೀನಿ, ದಯವಿಟ್ಟು ಸಭೆ ಮಕ್ಕಳು ಮನುಷ್ಯರಾಗಿ ನಡ್ಕೊಂಡ್ಬೇಡಿ. ನೋಡಿ, ಪ್ರತಿ ಎಂಟ್ರೆನ್ಸಲ್ಲಿ ನೋಡಿ, ಇದು ನೋಡಿದ್ರ ನೆಕ್ಸ್ಟ್ ಯಾವ್ದು ಬರ್ತದೆ? ರೋಮ ಆದಮೇಲೆ 1 ಕೊರಂಥ 1ನೇ ಎಂಟ್ರೆನ್ಸ್ ನೋಡಿ ಏನಿದೆ ಅಂತ. ನೋಡಿ, ನಮ್ಮ ಬಗ್ಗೆ ಹೆಂಗೆ ಬರೀತೆ ನೋಡಿ ಪೌಲ. ನಾವು ಮನುಷ್ಯರೇ, ಬಟ್ ನಾವೀಗ ಮನುಷ್ಯರಲ್ಲ, ಮನುಷ್ಯರಾಗಿ ಇದ್ದೀವಿ ಭೂಮಿನಲ್ಲಿ, ಆದರೆ ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳನ್ನೋದಕ್ಕೆ ಪರಿಶುದ್ಧಾತ್ಮ ಸಾಕ್ಷಿ. ನೋಡಿ, ಓದಿ 1 ಕೊರಂಥ 1 ನೋಡಿ ಹೆಂಗೆ ಸ್ಟಾರ್ಟ್ ಮಾಡ್ತಾನೆ ನೋಡಿ. ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ಸ್ತೋತ್ರನನ್ನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುನಲ್ಲಿ ಪ್ರತಿಷ್ಠಿತರು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ. ನೋಡ್ದ, ಪ್ರತಿ ಸಲ ನಮ್ಮ ನೋಡಿ ಉಲ್ಲೇಖ ಮಾಡುವಾಗ ಪರಿಶುದ್ಧರು ದೇವರ ಮಕ್ಕಳು ಅಂತಾನೆ ಉಲ್ಲೇಖ ಮಾಡ್ತಾನೆ. ಹಾಗಾದರೆ ಮನುಷ್ಯರು ಯಾರು? ಯೇಸುನ ಅರಿಯದವನೇ ಮನುಷ್ಯ. ಹೇಳ್ರಪ್ಪ, ಇಷ್ಟು ಒಳ್ಳೆ ರೆವಲ್ಯೂಷನ್ ಕೊಡ್ತಾ ಇದ್ದೀನಿ ನಿಮಗೆ. ಇನ್ಮೇಲೆ ಬೈಬಲ್ ಓದ್ಬೇಕಲ್ಲ ಮನುಷ್ಯನ, ಅದಕ್ಕೆ ನೀವು ಭಯಪಡಬೇಡ್ರಿ. ಆ ಮನುಷ್ಯರಿಗೆ ಜಡ್ಜ್ಮೆಂಟ್. ರೋಮ 8:1 ಏನು ಹೇಳ್ತಿದ್ದೆ? ಕ್ರಿಸ್ತ ಯೇಸುನಲ್ಲಿ ಇರುವವರೆಗೆ ಅಪರಾಧ ನಿರ್ಣಯ. ಈಗ ನೀವು ಮನುಷ್ಯರಲ್ಲ, ಮನುಷ್ಯರಾಗಿ ಯೋಚನೆ ಮಾಡಬೇಡ್ರಿ. ಮನುಷ್ಯರು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನೋಡಿ, ₹3 ಕೊಲೆ ಮಾಡಿದ್ದಾನೆ ಮೊನ್ನೆ. ಎಷ್ಟಕ್ಕೆ? ₹3. 5 ಅಡಿ ಕೊಲೆ ಮಾಡ್ತಾನೆ ಮನುಷ್ಯ. ಅದಕ್ಕೆ ದೇವರು ಹೇಳ್ತಾರೆ, ಒಂದು ಕೆನ್ನೆ ಕೊಟ್ಟರೆ, ಅದಕ್ಕೆ ಬಾನವ್ರು ಹೇಳೋದಲ್ಲ, ಯಾವುದೋ ಪಿಕ್ಚರಲ್ಲಿ ಒಂದು ಕೆನ್ನೆ ಕೊಡ್ತಾನೆ, ಇನ್ನೊಂದು ಕೆನ್ನೆ ಹೊಡಿತಾನೆ,
ಇನ್ನೊಂದು ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿಲ್ಲ ಅಂತ ಅವನು ಮುಟ್ಟಾಳ ಹೇಳ್ತಾನೆ. ಹಂಗಂತ ದೇವ್ರು ಹೇಳ್ತಾರೆ 70 ಸಲ ಏನು ಮಾಡು, ಕ್ಷಮಿಸು ಅಂತ ಬೈಬಲ್. ಮನುಷ್ಯ ನಾವು ಕೆಲವು ಬಾರಿ ನಮಗೆ ಮನುಷ್ಯರ ಥರ ಹಾಕೋಗ್ಬಿಡ್ತೀವಿ. ನಮಗೆ ಸ್ವಲ್ಪ ರೋಡಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಗಿಬಿಟ್ರೆ ಹಂಗೆ ಎಲ್ಲ ಸೀರೆ ಎಲ್ಲ ಎತ್ಕೊಂಡು ಲಂಗಾಲ ಎತ್ಬಿಡೇ ಅಂತೀವಿ, ಮನುಷ್ಯರಾಗ್ಬಿಡ್ತೀವಿ. ಹಂಗೆ ಸ್ವಲ್ಪ ಕಂಟ್ರೋಲ್ ಮಾಡೋಕೆ ನಾನು ದೇವರ ಮಗ, ನಮಗೇನಾದರೂ ಒಂದು ಒಳ್ಳೇದು ಆಗಿಲ್ಲ ಅಂದರೆ ಟಕ್ಕನ್ನು ಮನುಷ್ಯರಾಗ್ಬಿಡ್ತೀವಿ. ಆಗಬಾರ್ದು, ನಮ್ಮ ದೇವರಾಗೇ ಇರಬೇಕು. ದೇವರುಗಳು ನಾವೇನಂತೇವೆ கொஞ்சம் ஃபெயிலியர் வந்த உடனே நம்மளை பிடிக்க முடியுமா? நான் பேச்சு மனுஷன் மாதிரி பேசுகிறேன். உனக்கு பக்கத்து முனியம்மாக்கு என்ன வித்தியாசம் சொல்லு. இங்கே இருக்கிற கிறிஸ்டினாக்கு பக்கத்து வீட்டில் முனியம்மாக்கு என்ன வித்தியாசம்? இந்த அம்மா கிறிஸ்டினான்னு வச்சுருக்குது, அந்த அம்மா முனியம்மான்னு வச்சுருக்கு, அவ்வளோதான் வித்தியாசம். ಪೇಚೆಲ್ಲ ಒಣ್ಣೆ ತಾ ಅಂದರೆ ನಾನು ಹೇಳ್ತಾ ಇರೋದು ನಾವು ದೇವರ ಮಕ್ಕಳಾಗಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಗೆ ಕೊಟ್ಟಿರೋ ಪೊಸಿಷನ್ ಅರ್ಥ ಮಾಡ್ಕೊಬೇಕು. ನಮಗೆ ದೇವರು ಉನ್ನತವಾದ ಪೊಸಿಷನ್ನ ಕೊಟ್ಟಿರುವ ದೇವರಾಗಿ ಅದನ್ನು ಬಳಸಬೇಕು, ನಮ್ಮ ಲೈಫಲ್ಲಿ ಬಳಸಬೇಕು. ನಾವು ಮನುಷ್ಯರಲ್ಲ, ನಾವು ದೇವರ ಮಕ್ಕಳು, ದೇವ ಪುತ್ರರು, ದೇವರೊಂದಿಗೆ ನಡೆಯುವವರು, ದೇವರೊಂದಿಗೆ ವಾಸ ಮಾಡೋರು, ದೇವರ ಜೊತೆಯಲ್ಲಿ ಇರುವವರು, ಮಹಾಪರಿಶುದ್ಧ ಸ್ಥಳದಲ್ಲಿ ಇರುವವರಾಗಿದ್ದೇವೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇವತ್ತು ಹೋಗ್ರಿ. ನಾವೆಲ್ಲ ಮನುಷ್ಯರಿಗಾಗಿ ಬೋಲ್ಡಾಗಿ ಪ್ರೇಯರ್ ಮಾಡಬೇಕು, ಧೈರ್ಯವಾಗಿ. ಏನು ಗಿಲ್ಟಿ ಕಾನ್ಷಿಯಸ್ ತೆಗೆದು ಬಿಸಾಕ್ರಿ. ನೀನು ದೇವರ ಮಗ, ಏನೋ ತಪ್ಪು ಮಾಡಿರ್ಬೋದು, ಏನೋ ಆಗಿರ್ಬೋದು, ಅದೆಲ್ಲ ಕಿವಿಗೆ ತಲೆಗೆ ಹಾಕೊಂಬೇಡ್ರಿ. ನಾನು ದೇವರ ಮಗ, ನನ್ನ ಪೊಸಿಷನ್ ಇದೆ, ನಾನು ಮನುಷ್ಯನಲ್ಲ, ನಾನು ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥನೆ ಮಾಡೋಕ್ಕಾಗಿ ನೇಮಿಸಲ್ಪಟ್ಟಿದ್ದೇನೆ. ನಾನು ಪ್ರಾರ್ಥನೆ ಮಾಡುವಾಗ ದೇವರು ಅದನ್ನು ಕೇಳ್ತಾನೆ. ಆಮೇನ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾಯಿದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾಯಿದೆ? ಹಂಗೆ ನೀವು ಓದ್ಕೊಂಡು ಹೋಗ್ಬೋದು. ರೋಮದಲ್ಲಿ ತುಂಬ ಚೆನ್ನಾಗಿದೆ. ಆಯ್ತಾ, ನೀವು ಮನೆಗೆ ಹೋಗ್ಬಿಟ್ಟು ಎಲ್ಲ ಎಂಟ್ರೆನ್ಸ್ ನೀವು ಓದ್ಕೊಂಡು ಹೋಗ್ರಿ. ಪೌಲ ಪ್ರತಿ ಎಂಟ್ರೆನ್ಸಲ್ಲಿ ಮನುಷ್ಯರಂತ ಬರೆಯಲ್ಲ, ದೇವಪುತ್ರರು, ದೇವ್ರ ಮಕ್ಕಳನ್ನು ಬರೀತಾನೆ. ಮನುಷ್ಯರಿಗಾಗಿ ಸಪ್ರೇಟಾಗಿ ಬರೀತಾನೆ. ಏಮೇನ್ ಶಬ್ದ ಬರ್ತಾಯಿಲ್ಲ? ಇದ್ದೀರಾ? ಹೇಳಿದ್ರೆ ಅರ್ಥ ಆಗ್ತಾ ಇದೆಯಾ? ನೋಡಿ, ರೋಮ ಅದೇ 1ನೇ ಅಧ್ಯಾಯದಲ್ಲಿ ಬಹಳ ವಿಷಯವಿದೆ. 21ನೇ ವಾಕ್ಯ ಓದಿ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಮನುಷ್ಯರ ಕಥೆ ಅಷ್ಟೇ. ಆಮೇಲೆ ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಮನುಷ್ಯ ಇದನ್ನೇ ಮಾಡೋದು. ಸರ್ಪನೂ ದೇವರಂತಾನೆ, ಪಕ್ಷಿನೂ ದೇವರಂತಾನೆ. ನೀನು ಮನುಷ್ಯ ಅಲ್ಲ, ನೀನು ಆತ್ಮಸ್ವರೂಪನಾದ ದೇವರೊಬ್ಬನನ್ನು ಮಾತ್ರ ಆರಾಧಿಸುವ ವ್ಯಕ್ತಿಯಾಗಿದೆ. ಅದಕ್ಕೆ ನಾವು ಅವ್ರ ಜೊತೆ ಹೋಲಿಸ್ಕೊಬಾರ್ದು. ಅವ್ರು ಎಷ್ಟು ದೊಡ್ಡ ಕೋಟ್ಯಾಧಿಪತಿ ಆಗಿರ್ಬೋದು, ಅವನು ಏನೇ ಆಗಿರ್ಬೋದು, ಅವನು ಕೇವಲ ಮನುಷ್ಯ. ನೀನು ದೇವರ ಪುತ್ರ. ಅದಕ್ಕೆ ನಾವು ಪ್ರತ್ಯೇಕಿಸಲ್ಪಟ್ಟವರು. ನಾವು ಪ್ರತ್ಯೇಕಿಸಲ್ಪಟ್ಟವರು. ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಕ್ಕಾಗಿ ನೇಮಿಸಲ್ಪಟ್ಟವರು. ಅದಕ್ಕೆ ಅಬ್ರಾಮ ಪ್ರಾರ್ಥನೆ ಮಾಡ್ದ. ಯಾರಿಗೆ? ಮನುಷ್ಯನಾಗಿರುವ ಲೋಟನಿಗೆ ಪ್ರಾರ್ಥನೆ ಮಾಡ್ದ. ಲೋಟ ಏನು ಮಾಡ್ದ? ನೋಡಿ ನಂಬೋನು ಮನುಷ್ಯ, ನೋಡದೆ ನಂಬೋನು ದೇವರ ಮನುಷ್ಯ. ಅಲ್ಲೆಲ್ಲೂಯ್ಯ. ಎಲ್ಲ ಹೇಳ್ರಿ, ನಾವು ನೋಡಿ ನಂಬೋರಲ್ಲ, ನಾವು ನೋಡದೆ ನಂಬೋರು. ಹೇಳ್ರಿ, ಮನುಷ್ಯ ಏನು ಮಾಡ್ತಾನೆ? ನೋಡಿ ನಂಬ್ತಾನೆ. ನಾವು ನೋಡದೆ ನಂಬ್ತೇವೆ. ಇವಾಗ ಶರೀರದಲ್ಲಿ ಅನಾರೋಗ್ಯ ನೋಡ್ತಾ ಇದ್ದೇವೆ ಕಣ್ಣಲ್ಲಿ, ಅದು ನಾವು ನಂಬೋದಿಲ್ಲ. ನಮ್ಮ ಶರೀರದಲ್ಲಿ ಆರೋಗ್ಯವನ್ನೇ ನೋಡ್ತೇವೆ. ಎಷ್ಟು ಜನ ರಾತ್ರಿ ಒಂದು ಕನ್ಫೆಷನ್ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ವಿ, ಎಷ್ಟು ಜನ ನೋಡಿದ್ರಿ? ಡೈಲಿ ಹಾಕ್ಬಿಡ್ರಿ, ಮನೆಯಲ್ಲಿ ಜೋರಾಗಿ ಹಾಕ್ಬಿಡ್ರಿ. ನಾವಿಲ್ಲೇನೋ ಹೇಳ್ಕೊಟ್ಟಿದ್ದೀನಿ ಎಲ್ಲ ನಿಮ್ಗೆ 1 ಅವರ್ ನಿಮ್ಗೆ ಬರೀ ಅರಿಕೆನೇ ಇದೆ. ಜಸ್ಟ್ ಅದನ್ನ ಕೇಳ್ತಾ ಇದ್ರೆ ನಿಮ್ಮ ಶರೀರದಲ್ಲಿ ಆರೋಗ್ಯ ಉಂಟಾಗ್ತೈತೆ. ನೋಡಿದ್ರೆ ಇಲ್ವಾ? ಹೋಗಿ ನೋಡ್ರಿ. ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರೂ ಹೇಳ್ರಿ, ಇಡೀ ಕರ್ನಾಟಕಕ್ಕೆ ಅದನ್ನು ಶೇರ್ ಮಾಡಿರಿ. ದಯವಿಟ್ಟು ಶೇರ್ ಮಾಡಿ, ಸ್ಟೇಟಸ್ ಹಾಕ್ಕೊಳ್ರಿ ಅದನ್ನು. ಎಷ್ಟೋ ಜನ ಕಾಯಿಲೆಗಳಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಇನ್ನೊರು ಮನುಷ್ಯರಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ನಾವು ಅವ್ರ ದೇವರ ಮಕ್ಕಳ ಅರಿವಿಗೆ ಬರಬೇಕು. ದೇವರ ಮಕ್ಕಳ, ಅದೇ ನಾನು ಅರಿಕೆ ಮಾಡ್ತಾ ಇದ್ದೀನಲ್ಲ, ನಾವು ದೇವರ ಮಕ್ಕಳ ಅರಿವಿಗೆ ಬರಬೇಕು. ಮನುಷ್ಯರಾಗಿ ಚೀಪಾಗಿ ಯೋಚನೆ ಮಾಡಬಾರ್ದು. ಆಮೇಲೆ ಎದ್ದು ನಿಂತ್ಕೊಳ್ಳಿ 1 ನಿಮಿಷ. ಅರ್ಥ ಆಯ್ತಾ? ದೇವರಿಗೂ ಮನುಷ್ಯರಿಗೂ ದೇವರ ಮಕ್ಕಳಿಗೂ ಇರೋ ವ್ಯತ್ಯಾಸ. ಆಗ ನೀವು ಯಾರು ಹೇಳಿ? ನಾವು ದೇವರುಗಳು, ದೇವರ ಮಕ್ಕಳು. ಹಾಗಾದರೆ ಯೇಸುನ ಅರಿಯದವರು ಮನುಷ್ಯರು. ನೋಡಿ, ಎಷ್ಟೋ ವರ್ಷ ಕಿಶೋರ್ ಇರ್ಬೋದು,
ಏನಮ್ಮ ಗಿರಿಜಾ ಇರ್ಬೋದು, ಇವರು ಎಷ್ಟೋ ವರ್ಷ ಚರ್ಚ್ಗೆ ಹೋಗಿದ್ದಾರೆ. ಬಟ್ ಇವೆಲ್ಲ ಗೊತ್ತಿಲ್ಲ ಅವರಿಗೆ. ಗೊತ್ತಾ ನಿಮ್ಗೆ? ಇದೆಲ್ಲ ಗೊತ್ತಿಲ್ಲ ಅವರಿಗೆ. ಮನುಷ್ಯರಾಗಿ ಬೋಧನೆ ಮಾಡಿದ್ದಾರೆ, ಮನುಷ್ಯರಾಗಿ ಪ್ರೀಚ್ ಮಾಡಿದ್ದಾರೆ. ಇನ್ನೂ ಬರ್ತಾರೆ, ಅನೇಕರು ಬರ್ತಾರೆ ನೋಡಿ. ಇನ್ನು ಅನೇಕ ಕುಟುಂಬಗಳು ಬರ್ತವೆ. ಅದಕ್ಕೆ ನಾನು ಡೈಲಿ ಪ್ರೇಯರ್ ಮಾಡ್ತೇವೆ. ನೀವು ಪ್ರೇಯರ್ ಮಾಡ್ಬೇಕು ಡೈಲಿ. ದೇವರೇ, ನಮ್ಮ ಸಭೆಗೆ ಯೇಸುವಿನ ಅರಿಯದವ್ರು ಬರಲಿ, ಮನುಷ್ಯರು ಬರಬೇಕು. ನೆಕ್ಸ್ಟು ಯೇಸು ಕ್ರಿಸ್ತನ್ ಮಾಡಿ ಮುಗಿಸಿದ ಕೆಲಸ ಅನೇಕರಿಗೆ ಗೊತ್ತಿಲ್ಲ, ಅವ್ರು ಬರಬೇಕು. ರಕ್ಷಣೆ ಹೊಂದಿದ್ದಾರೆ, ಸತ್ಯ ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರಬೇಕು. ಅದಕ್ಕಾಗಿ ಡೈಲಿ ನಿಮ್ಮ ಮನೆಯಲ್ಲಿ ಡೈಲಿ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನಮ್ಮ ಸಭೆಗೆ ಎಲ್ಲ ಮನುಷ್ಯರು ಬರ್ಲಿಕ್ಕೆ ಕರ್ತಾನೆ, ಎಲ್ಲರೂ ಬಂದು ರಕ್ಷಣೆ ಹೊಂದಲಿಕ್ಕೆ ಕರ್ತಾನೆ. ಡೈಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ರಿ, ದೊಡ್ಡ ಕಾರ್ಯ ದೇವ್ರು ಮಾಡ್ತಾರೆ. ಒಂದು ಚಿಕ್ಕ ಪ್ರಾರ್ಥನೆ ದೊಡ್ಡ ಕಾರ್ಯ ಆಗ್ತದೆ. ಅಬ್ರಹಾಮ್ ಮಾಡಿದ ಚಿಕ್ಕ ಪ್ರಾರ್ಥನೆ ದೇವರು ದೊಡ್ಡ ಕಾರ್ಯ ಮಾಡಿದ್ರು. ನಾವು ಯಾವಾಗ ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥನೆ ಮಾಡ್ತೀವೋ ನಮ್ಮ ಕುಟುಂಬಗಳಿಗೂ ದೊಡ್ಡ ಆಶೀರ್ವಾದ ಉಂಟಾಗ್ತದೆ. ಸತ್ಯವಾಗಿ ಬೈಬಲ್ ಇಟ್ಕೊಂಡು ಹೇಳ್ತೀನಿ ನೋಡಿ. ಅದಕ್ಕೆ ಪೌಲ ಸ್ಪೆಷಲ್ ಆಗಿ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ, ಎಲ್ಲ ಮನುಷ್ಯರಿಗಾಗಿ. ನಾವು ಯಾವಾಗ ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥಿಸುವಾಗ ತಂದೆ ಸಂತೋಷ ಪಡ್ತಾನೆ. ಅಪ್ಪ, ನಾನು ಉಂಟು ಮಾಡಿದ ಎಲ್ಲ ಮಕ್ಕಳಿಗಾಗಿ ಇವರೆಲ್ಲ ಪ್ರೇಯರ್ ಮಾಡ್ತಾ ಇದ್ದಾರೆ, ಇವ್ರು ಯಾವಾಗಲೂ ಆಶೀರ್ವಾದಾಗಿರ್ಬೇಕಂತ. ಎರಡನೇದಾಗಿ ಯೆರೂಸಲೇಮ್ಗಾಗಿ ಪ್ರಾರ್ಥನೆ ಮಾಡೋದು ಬೈಬಲ್ ಹೇಳ್ತದೆ. ಯಾರಿಗಾಗಿ ಪ್ರೇಯರ್ ಮಾಡ್ರಿ ಗೊತ್ತಾ ನಿಮಗೆ? ಯೆರೂಸಲೇಮ್ಗಾಗಿ, ಇಸ್ರೇಲ್ ಜನಗಳಿಗಾಗಿ ಪ್ರಾರ್ಥನೆ ಮಾಡೋದು ಬೈಬಲ್. ಅದೊಂದು ಆಶೀರ್ವಾದ ಅಂತ ಇದು ಕೀರ್ತನೆಗಾರ ಬರೀತಾನೆ. ಇಸ್ರೇಲ್ಗಾಗಿ ನಾವು ಪ್ರಾರ್ಥನೆ ಮಾಡೋದು. ಬನ್ನಿ, ಈಗ ನಾವು ಮನುಷ್ಯರಿಗಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಈಗ ಯಾರಿಗಾಗಿ ಪ್ರಾರ್ಥನೆ ಮಾಡೋಣ? ಆ ವಾಕ್ಯ ಓದ್ರಿ. ಕೀರ್ತನೆ 100 ಶಬ ರಿಮ ಮರಿ ಖಾಲ ಸದರ ಗಡ ರಬ ಶಮ ನದರ ಗಡ. ಬೈಬಲ್ ತುಂಬಾ ಕ್ಲಿಯರ್ ಆಗಿ 122 ಓದ್ರಿ. ಎಷ್ಟನೇ ವಾಕ್ಯ? 6ನೇ ವಾಕ್ಯ. ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಯೆರೂಸಲೇಮೇ, ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ಆಮೆನ್. ನೋಡಿ, ನಾವು ಯೆರೂಸಲೇಮ್ನ ಪ್ರೀತಿಸುವಾಗ ನಮಗೇನು ಸೌಭಾಗ್ಯ ಅಂದ್ರೆ ಏನು ಹೇಳಿ? ಇಂಗ್ಲಿಷಲ್ಲಿ ಏನಿದೆ ನೋಡಿ, ಅದು ಸೌಭಾಗ್ಯಗೆ ಎಷ್ಟನೇ ವಾಕ್ಯ? 122 ಕೊನೆ ವಾಕ್ಯನ 6ನೇ ವಾಕ್ಯ. ಇಂಗ್ಲಿಷಲ್ಲಿ ಏನಿದೆ ಸೌಭಾಗ್ಯಗೆ? ಓದಮ್ಮ, ಓದು ಫುಲ್ಲಾಗಿ ಓದು. ನೀವು ಸೆಕ್ಯೂರ್ ಆಗ್ತೀರಂತೆ ನೋಡಿ. ನಾವು ಯೆರೂಸಲೇಮ್ಗಾಗಿ ಪ್ರಾರ್ಥನೆ ಮಾಡುವಾಗ ನಾವೇನಾಗ್ತೀವಂತೆ? ಅಭಿವೃದ್ಧಿ ಆಗುವರು. ಮೊದಲು ಆರಿಸಿದ್ ಯಾರನ್ನ? ಇವತ್ತು ಅವ್ರು ಯೇಸುನ ತಿರಸ್ಕಾರ ಮಾಡುವುದು. ಬಟ್ ವಿ ಹ್ಯಾವ್ ಟು ಪ್ರೇ. ಯೆರೂಸಲೇಮನ್ನ ಇಸ್ರೇಲ್ ಸೋಲ್ಸಕ್ಕೆ ಯಾರು? ಇರಾನ್ ಅವನು ಹೇಳ್ಬೋದು, ನಾನು ಹೇಳ್ತೀನಲ್ಲ, ಇರಾನ್ ಹೇಳ್ಬೋದು ನಾನು ಗೆದ್ದು ಬಿಡ್ತೀನಿ ಅಂತ. ಅದರ ಜಗಳಾಡೋದು ನಮ್ಗೆ ಇಷ್ಟ ಅಲ್ಲ. ಬಟ್ ನಾನು ಒಂದು ಹೇಳ್ತೇನೆ, ಇಸ್ರಾಯೇಲ್. ಓದ್ತೀನಿ. ಯೆರೂಸಲೇಮಿನ ಸಮಾಧಾನಕ್ಕಾಗಿ ಪ್ರಾರ್ಥಿಸಿರಿ. ಯೆರೂಸಲೇಮನ್ನು ಪ್ರೀತಿ ಮಾಡುವವರು ಅಭಿವೃದ್ಧಿ ಆಗುವರು. ಯಾಕೆ ಈ ವಾಕ್ಯ ಇನ್ನೂ ಬೈಬಲ್ ಬರೆದಿದೆ? ಇವತ್ತು ಕೂಡ ಅವ್ರಿಗೆ ಸಮಾಧಾನ ಗಿಡಕ್ಕೆ ಜನ ಬಿಡ್ತಾ ಇಲ್ಲ. ಒಂದು ಕಡೆ ಪ್ಯಾಲೆಸ್ತೇನು, ಒಂದು ಕಡೆ ಈ ಊರು ಆ ಊರು ಎಲ್ಲ, ಇಡೀ ಎಷ್ಟೋ ದೇಶಗಳು ಅವ್ರ ಮೇಲೆ ಹಂಗೇ ನಾಶ ಮಾಡಬೇಕಂತ ಯೋಚನೆ ಮಾಡ್ತಾರೆ. ಅದಕ್ಕೆ ದೇವರು ಪಕ್ಕ ಬರೆದಿಟ್ಟಿದ್ದಾರೆ, ಯೆರೂಸಲೇಮಿನ ಸಮಾಧಾನಕ್ಕಾಗಿ ಪ್ರಾರ್ಥನೆ. ಆಗ ನಿಮ್ಮ ಕುಟುಂಬದಲ್ಲಿ ಬ್ಲೆಸ್ಸಿಂಗ್ ಉಂಟಾಗ್ತದೆ. ಈಗ ನಾವು ಮುಖ್ಯವಾಗಿ ಯಾವುದಕ್ಕಾಗಿ ಪ್ರೇಯರ್ ಮಾಡೋಣ? ಇಸ್ರೇಲ್ಗಾಗಿ, ಟೋಟಲ್ ಇಸ್ರೇಲ್ಗಾಗಿ ಪ್ರಾರ್ಥನೆ ಮಾಡೋಣ. ಬನ್ನಿ, ಇಸ್ರೇಲ್ಗಾಗಿ ಪ್ರಾರ್ಥನೆ ಮಾಡೋಣ. ಇಸ್ರೇಲಲ್ಲಿ ಇವಾಗ ಯುದ್ಧಗಳು ನಡೀತಾ ಇದೆ. ಏನೋ ಇವತ್ತು ಸ್ಟಾಪ್ ಮಾಡಿದೆ ಅಂತ ಹೇಳ್ತಾರೆ. ಅದು ಒಂದು ದೊಡ್ಡ ಜಯ ಅವ್ರಿಗೆ ಉಂಟಾಗಲಿ ಅಂತ ನಾವು ಪ್ರಾರ್ಥನೆ. ಯಾಕಂದರೆ ಯಾರು ಸಾಯೋದು ಬೇಡ. ಪ್ರೇಯರೇ ನಾವು ಪ್ರಾರ್ಥನೆ ಮಾಡೋಣ, ಜಯ ಉಂಟಾಗಲಿ ಅವರಿಗೆ, ಅಲ್ಲಿ ಇಸ್ರೇಲ್ ಸಮಾಧಾನ ಉಂಟಾಗಲಿ. ನಾವೆಲ್ಲ ಮನಸ್ಫೂರ್ತಿ ನಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡ್ತವೆ. ದೇವರು ಇದನ್ನು ಪರಲೋಕದಿಂದ ನೋಡ್ತಾ ಇದ್ದಾನೆ. ಎಲ್ಲ ಪ್ರಾರ್ಥನೆ ನೋಡ್ತಾನೆ. ಸ್ತೋತ್ರ ಎಲ್ಲ ಹೇಳಿರಿ. ತಂದೆ, ಆ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ವಾಕ್ಯವು ಹೇಳುವ ಪ್ರಕಾರ ಯೆರೂಸಲೇಮಿಗಾಗಿ ಪ್ರಾರ್ಥಿಸಿರಿ, ಅದರ ಸೌಖ್ಯಕ್ಕಾಗಿ ಪ್ರಾರ್ಥಿಸಿರಿ. ಆಗ ನಿಮಗೆ ಶುಭ ಉಂಟಾಗುವುದು, ಸೌಭಾಗ್ಯ ಉಂಟಾಗುವುದು ನಿನ್ನ ವಾಕ್ಯ ಹೇಳಿದ ಪ್ರಕಾರ. ಸ್ವಾಮಿ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಇಸ್ರಾಯೇಲ್ಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಇಸ್ರಾಯೇಲಿಗೆ ಸಮಾಧಾನ ಉಂಟಾಗಲಿ ಸ್ವಾಮಿ. ಇಸ್ರಾಯೇಲ್ ಎಲ್ಲ ಕಡೆಗಳಲ್ಲಿ ಜಯ ಉಂಟಾಗಲಿ ಸ್ವಾಮಿ. ಇಸ್ರಾಯೇಲಿಗೆ ಸಮಾಧಾನ ಉಂಟಾಗಲಿ, ಯೆರೂಸಲೇಮಿಗೆ ಸಮಾಧಾನ ಉಂಟಾಗಲಿ, ಬೆತ್ಲೆಹೇಮಿಗೆ ಸಮಾಧಾನ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ, ಅಲ್ಲಿ ವಾಸಿಸುವ ಎಲ್ಲ ದೇವರ ಮಕ್ಕಳು ಸುರಕ್ಷಿತವಾಗಿರಲಿ. ಯಾವ ಅಪಾಯಗಳು, ಯಾವ ತೊಂದರೆಗಳು ಆ ಮಕ್ಕಳಿಗೆ ಬರದ ಹಾಗೆ ತಂದೆಯಾದ ದೇವರೇ ಅವರನ್ನು ಭದ್ರಪಡಿಸೋ. ನೀನವರಿಗೆ ಗುರಾಣಿ ಆಗಿದೆಯಾ, ನೀನವರಿಗೆ ಕೋಟೆ ಆಗಿದೆಯಾ, ನೀನವರಿಗೆ ಎಲ್ಲವೂ ಆಗಿದೆ ತಂದೆಯಾದ ದೇವರೇ. ಯೇಸುವಿನ ನಾಮದ ಎಲ್ಲ ಮಾತಾಡಿ, ಎಲ್ಲ ಕೇಳ್ರಿ. ನಿಮ್ಮ ಮನೆಗಳಿಗೆ ಒಂದು ಆಶೀರ್ವಾದ ಬರಲಿ ತಂದೆಯಾದ ದೇವರೇ. ಯೇಸುವಿನ ನಾಮದಲ್ಲಿ ಯೆರೂಸಲೇಮಿಗಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಯೆರೂಸಲೇಮಿಗಾಗಿ ನಾವು ಪ್ರಾರ್ಥಿಸ್ತೇವೆ, ಇಸ್ರಾಯೇಲ್
ಇಸ್ರೇಲ್ಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ, ನೀನು ರಕ್ತದ ಕೋಟೆಯಲ್ಲಿ ಮರೆ ಮಾಡಿಕೋ. ಇಸ್ರೇಲ್ ಎಲ್ಲ ಯಹೂದ ಜನಗಳು ಯೇಸುವೇ ಸತ್ಯ ದೇವರು ಎಂಬುದಾಗ ಅರಿತುಕೊಳ್ಳಲಿ, ಯೇಸುವೇ ಸತ್ಯ ಎಂಬುದಾಗ ಅರಿತುಕೊಳ್ಳಲಿ, ಯೇಸುವೇ ರಕ್ಷಣೆ ಎಂಬುದಾಗ ಅವರ ಮನೋನೇತ್ರಗಳು ಬೆಳಗಲಿ ಕರ್ತನೆ. ಓ ಥ್ಯಾಂಕ್ ಯು ಜೀಸಸ್. ಸಮಾಧಾನ ಉಂಟಾಗಲಿ. ಎಲ್ಲ ಹೇಳ್ರಿ, ಯೆರೂಸಲೇಮ್ ಪಟ್ಟಣದಲ್ಲಿ ಸಮಾಧಾನ ಉಂಟಾಗಲಿ. ಕಮಾನ್ ಎಲ್ಲ ಹೇಳ್ರಿ, ಯೆರೂಸಲೇಮ್ ಪಟ್ಟಣದಲ್ಲಿ ಸಮಾಧಾನ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ಸಮಾಧಾನ ಉಂಟಾಗಲಿ. ಯೆರೂಸಲೇಮ್ ಪಟ್ಟಣದಲ್ಲಿ ಸಮಾಧಾನ ಉಂಟಾಗಲಿ. ನಜರೇತಿನ ಎಲ್ಲ ಯುದ್ಧಗಳು ನಿಲ್ಲಲಿ ಯೇಸುವಿನ ನಾಮದಲ್ಲಿ, ಎಲ್ಲ ಯುದ್ಧಗಳು ನಿಲ್ಲಲಿ ಯೇಸುವಿನ ನಾಮದಲ್ಲಿ. ಆ ಊರಲ್ಲಿ ಸಮಾಧಾನ ಉಂಟಾಗಲಿ ಕರ್ತನೆ. ಸುತ್ತಮುತ್ತಲ ಎಲ್ಲರೂ ಸಮಾಧಾನ ಹೊಂದಿಕೊಳ್ಳಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಇಸ್ರಾಯೇಲಿಗೆ ಸಹಾಯ ಮಾಡ್ತಿರುವಂಥ ಅಮೇರಿಕ ದೇಶವನ್ನು ಕೂಡ ನಾನು ಆಶೀರ್ವದಿಸ್ತಾ ಇದ್ದೇನೆ ಕರ್ತನೆ, ಯೇಸುವಿನ ನಾಮದಲ್ಲಿ ಕರ್ತನೆ. ಆ ದೇಶಕ್ಕೆ ಯಾರ್ಯಾರು ಸಹಾಯ ಮಾಡ್ತಾ ಇದ್ದಾರೋ, ಆ ದೇಶಕ್ಕೆ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನು ಆಶೀರ್ವದಿಸು ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದ ಒಳ್ಳೆಯ ತಂದೆ, ಆಮೇನ್. ತಂದೆಯಾದ ದೇವರೇ, ಮುಂಜಾನೆ ವೇಳೆಯಲ್ಲಿ ಕೂಡ ಸ್ವಾಮಿ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರಿಯ ದೇವ ಮಕ್ಕಳನ್ನು ನಿನ್ನ ಮುಂದೆ ತರ್ತೇನೆ. ಇವರೆಲ್ಲ ನಿನ್ನ ಮಕ್ಕಳು ಸ್ವಾಮಿ. ಅಪ್ಪ, ಇವರ ಮಹಿಮೆ ಹೊರಪಡಲಿ ಕರ್ತದೆ. ಆದಷ್ಟು ಬೇಗ ಇವರ ಮಹಿಮೆ ಇವರ ಕುಟುಂಬದವರು ನೋಡುವ ಹಾಗೆ, ಇವರ ಬಂಧುಗಳು ನೋಡುವ ಹಾಗೆ, ಇಡೀ ಲೋಕವು ನೋಡುವ ಹಾಗೆ ತಂದೆಯಾದ ದೇವರೇ, ಅಪ್ಪ ನನ್ನ ಈಗ ಬಂದು ಇವತ್ತು ಯಾರು ಮುಂಜಾನೆ ಬಂದು ನನ್ನ ಮುಂದೆ ನಿಂತಿದ್ದಾರೋ ಎಲ್ಲ ಮಕ್ಕಳನ್ನು ಮನಸ್ಫೂರ್ತಿಯಾಗಿ ಒಬ್ಬ ದೇವ ಮನುಷ್ಯನಾಗಿ, ಒಬ್ಬ ದೇವರಿಂದ ಅಭಿಷೇಕವುಳ್ಳ ಮನುಷ್ಯನಾಗಿ ನಾನು ಇವರನ್ನು ಆಶೀರ್ವದಿಸ್ತಾ ಇದ್ದೇನೆ ಕರ್ತನೆ. ಕರ್ತನೆ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಸೂಚಿಸುವ ದೇವರು ನೀನಾಗಿದೆಯಾ. ತಕ್ಕ ಸಮಯದಲ್ಲಿ ಕರ್ತನೆ ನಮ್ಮನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗೋ ದೇವನಾಗಿದೆ ಕರ್ತನೆ. ಅಪ್ಪ, ನೀನೆಲ್ಲ ವಾಗ್ದಾನಗಳು ನೆರವೇರಬೇಕಂದರೆ ನಿನ್ನ ವಾಕ್ಯ ಹೇಳ್ತೈತೆ ನಮಗೆ ಸ್ವಲ್ಪ ತಾಳ್ಮೆ ಇರಬೇಕೆಂಬುದಾಗಿ. ಖಂಡಿತವಾಗಲೂ ನೀನಂತೂ ನಮ್ಮ ಕೈ ಬಿಡೋ ದೇವರೆಲ್ಲ ಹೇಳ್ರಿ, ನೀನಂತೂ ನಮ್ಮನ್ನು ಕೈ ಬಿಡೋ ದೇವರ ನೀನು ಹೇಳಿದೆ ಸ್ವಾಮಿ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಿನಗೆ ವಿರೋಧವಾಗಿ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ನಾಶವಾಗುವರೆಂಬುದಾಗಿ, ನಿನ್ನ ಕಣ್ಣಿಗೆ ಕಾಣದೆ ಹೋಗುವರೆಂಬುದಾಗಿ ನಿನ್ನ ವಾಕ್ಯವು ಹೇಳ್ತಿದೆ. ಅದನ್ನೇ ನಾವು ನಂಬ್ತೇವೆ. ನಿನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿತರಾಗುವರು, ಅಧಿಕ ಸುಕ್ಷೇಮ ಹೊಂದುವರು ಎಂಬ ಮಾತನ್ನು ನಾವು ಅಧಿಕವಾಗಿ ನಂಬ್ತೇವೆ. ನನ್ನ ಮಕ್ಕಳು ಉಪಾಧ್ಯಾಯರಿಂದ ಜ್ಞಾನಿಗಳಾಗ್ತಾರೆ ಎಂಬ ಮಾತನ್ನು ನಾವು ನಂಬ್ತೇವೆ ಸ್ವಾಮಿ. ದೇವರೇ, ನಮಗೆ ಐಗುಪ್ತದ ಆದಾಯವು ಕೂಶಿನ ಸಮೃದ್ಧಿಯು ಹೇಗೆ ಬರ್ತಿದ್ದೋ ಗೊತ್ತಿಲ್ಲ, ಬಟ್ ಅದನ್ನು ನಾವು ನಂಬ್ತೇವೆ ಕರ್ತನೆ. ನಮ್ಮ ಹೆಸರುಗಳನ್ನು ಉನ್ನತವಾದ ಹೆಸರುಗಳನ್ನಾಗಿ ನೀನು ಮಾರ್ಪಡಿಸ್ತೆ ಎಂಬುದನ್ನು ನಾವು ನಂಬ್ತೇವೆ, ವಿಶ್ವಾಸಿಸ್ತೇವೆ ಕರ್ತನೆ. ನಮ್ಮ ಸಭೆ ಈಗಿರೋದಕ್ಕಿಂತ 1000 ಪಟ್ಟು ಹೆಚ್ಚಾಗೋದನ್ನು ನಾವು ನಂಬ್ತೇವೆ ಕರ್ತನೆ. ವಾಕ್ಯವು ಪ್ರಬಲವಾಗಿ ಎಲ್ಲ ಕಡೆಗಳ ಹಬ್ಬಿ ಹರಡಿ ಎಲ್ಲ ಮಕ್ಕಳು ವಾಕ್ಯವನ್ನು ಕೇಳಿ ಈ ಸ್ಥಳದಲ್ಲಿ ಬಂದು ನಿನ್ನನ್ನು ಆರಾಧಿಸುವಂತೆ ನೀನು ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಎಲ್ಲ ಮಾತಾಡಿ 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 ಯೇಸುವಿನ ನಾಮದಲ್ಲಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವದಿಸ್ತೇನೆ ಸ್ವಾಮಿ. ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸ್ತೇನೆ. ಕುಟುಂಬದಲ್ಲಿ ಯಾವ ಕೊರತೆ ಇರಲಿ, ನನ್ನ ದೇವರು ಕ್ರಿಸ್ತೇಸರ ಮುಖಾಂತರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಈ ಮಕ್ಕಳ ಎಲ್ಲ ಕೊರತೆಗಳು ನೀಗಿ ಹೋಗಲೇ ಯೇಸುವಿನ ನಾಮದಲ್ಲಿ. ಆಮೇನ್, ಹಲ್ಲೆಲೂಯ. ಹೇಳ್ರಿ, ಇದೇ ಕಾಲದಲ್ಲಿ ಪ್ರತಿದಿನ ದೊಡ್ಡ ಆಲಯವು ದೇವರ ಆಲಯದಾಗಿ ಕಟ್ಟಿ ಮುಗಿಸುವ ತನಕ ನಮಗೆ ಎಲ್ಲ ದೇಶಗಳಿಂದ, ಎಲ್ಲ ರಾಜ್ಯಗಳಿಂದ, ಎಲ್ಲ ಪಟ್ಟಣಗಳಿಂದ ಸಹಾಯವು ಬರಲಿ. ಹೇಳ್ರಿ, ನಮ್ಮ ಸಭೆಗೆ ಸಹಾಯವು ಬರಲಿ. ಹೇಳ್ರಿ ಇದೇ ಕಾಲದಲ್ಲಿ ಪ್ರತಿದಿನ ದೊಡ್ಡ ಆಲಯವು ದೇವರ ಆಲಯದ ಹಾಗೆ ಕಟ್ಟಿ ಮುಗಿಸುವ ತನಕ ನಮಗೆ ಬೇಕಾದ ಎಲ್ಲ ಸಹಾಯಗಳು ಎಲ್ಲ ದೇಶಗಳಿಂದ, ಎಲ್ಲ ರಾಜ್ಯಗಳಿಂದ, ಎಲ್ಲ ಪಟ್ಟಣಗಳಿಂದ ಬರಲಿ. ಯೇಸು ನಾಮದಲ್ಲಿ ಬರಲಿ. ಯಾವ ಕೊರತೆಗಳು ನಮಗಿರಬಾರದು. ಆಲಯವನ್ನು ಕಟ್ಟುವಾಗ ನಮಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ನನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತನ ನಾಮದಲ್ಲಿ ನಮಗದನ್ನು ದಯಪಾಲಿಸಲಿ. ಹೇಳ್ರಿ, ಇದೇ ಕಾಲದಲ್ಲಿ ಪ್ರತಿದಿನ ದೇವರ ಆಲಯವು, ದೊಡ್ಡ ಆಲಯವು ದೇವರ ಆಲಯದ ಹಾಗೆ ಕಟ್ಟಿ ಮುಗಿಸುವ ತನಕ ನಮಗೆ ಎಲ್ಲ ದೇಶಗಳಿಂದ, ಎಲ್ಲ ರಾಜ್ಯಗಳಿಂದ, ಎಲ್ಲ ಪಟ್ಟಣಗಳಿಂದ ನಮಗೆ ಸಹಾಯ ಬರಲಿ ಯೇಸುವಿನ ನಾಮದಲ್ಲಿ. ಆಮೇನ್. ಇನ್ನೊಂದು ವಾಗ್ದಾನ ಇದೆ. ಈ ಕರ್ತವ್ಯ ತಗೊಂಡಾದ್ಮೇಲೆ ಆ 2 ವಾಗ್ದಾನ ಕೂಡ ನಾವೆಲ್ಲ ಆರೈಕೆ ಮಾಡೋಣ. ಆಮೇಲೆ ನಿಮಗೆಲ್ಲ ಕಳಿಸಿದ್ವಲ್ಲ ವಾಟ್ಸಪ್ನಲ್ಲಿ, ಡೈಲಿ ಆರೈಕೆ ಮಾಡ್ತಾಯಿದ್ದೀರಾ? ಮಾಡ್ತಾಯಿದ್ದೀರಾ ಇಲ್ವಾ? ನೋಡಿದ್ರೆ ಹೋದರೆ ಹೋಗಲಿ. ಡೈಲಿ ಆ ವಾಗ್ದಾನ ಆರೈಕೆ ಮಾಡಬೇಕು. ಈ ವಾಗ್ದಾನ ಕೂಡ ಆರೈಕೆ ಮಾಡಬೇಕು. ಮನೆ ಸಮಯದಲ್ಲಿ ಕರ್ತವ್ಯ ತಗೊಂಡನ ರೊಟ್ಟಿ ಮುರಿಯುವಾಗ ಯಾರಿಗಾಗಿ ಅಂತ ಯೋಚನೆ ಮಾಡಿ.
ಸಭೆಯ ಏಳಿಗೆಗಾಗಿ ರೊಟ್ಟಿ ಮುರಿತೀರಾ, ನಿಮ್ಮ ಕುಟುಂಬದ ಬ್ಲೆಸ್ಸಿಂಗ್ ಎಲ್ಲದಕ್ಕಾಗಿ ಅದನ್ನು ಯೋಚನೆ ಮಾಡಿ ಮುರಿರಿ, ಅರಿಕೆ ಮಾಡಿರಿ, ಡಿಕ್ಲೇರ್ ಮಾಡಿರಿ. ನಾನು ಹೇಳ್ತೇನೆ, ಖಂಡಿತವಾಗಲೂ ನಾವು ರೊಟ್ಟಿ ಮುರಿಯುವಾಗ ಮಾರಕವಾದ ಕ್ಯಾನ್ಸರ್ ವ್ಯಾಧಿಗಳು ವಾಸಿ ಆಗ್ತವೆ. ಅದರಿಂದ ಸಂಡೇ ಕೂಡ ನಾವು ಪ್ರೇಯರ್ ಮಾಡಿದ್ದೇವೆ ಸೆಕೆಂಡ್ ಸರ್ವಿಸಲ್ಲಿ. ಒಬ್ಬ ಕ್ಯಾನ್ಸರ್ಗೆ ಖಂಡಿತವಾಗಲೂ ದೇವರು ಅಲ್ಲೊಂದು ಅದ್ಭುತವನ್ನು ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್, ಆಮೇನ್. ಬನ್ನಿ ನಾವು ವಾಕ್ಯವನ್ನು ಓದಿ ಆಮೇಲೆ ಈ ಒಂದು ವಾಗ್ದಾನ ಆರೈಕೆ ಮಾಡೋಣ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನೋಡಿ, ಪರಲೋಕದ ರಾಜತ್ವಗಳು ಕೇಳಿಸಿಕೊಳ್ಳಿ. ಯೇಸು ನನಗಾಗಿ ಪಾಪವಾಗಿದ್ದಾನೆ, ಶಾಪವಾಗಿದ್ದಾನೆ, ಗಾಯವಾಗಿದ್ದಾನೆ, ಬಡವನಾಗಿದ್ದಾನೆ. ನಾನೀಗ ದೇವರ ಮಗನಾಗಿದ್ದೇನೆ. ಪರಲೋಕದ ಎಲ್ಲ ಸಹಾಯ ನನಗೆ ಬರಲೇಬೇಕು. ಈ ರೊಟ್ಟಿಯನ್ನು ನನ್ನ ಸಭೆಯೆಲ್ಲ ಮಕ್ಕಳಿಗಾಗಿ ಮುರಿತಾ ಇದ್ದೇವೆ, ಆರೋಗ್ಯಕ್ಕಾಗಿ ಮುರಿತಾ ಇದ್ದೇವೆ. ವಿಶೇಷವಾಗಿ ಯಾರ್ಯಾರು ಮಾರಕವಾದ ವ್ಯಾಧಿಗಳಿಂದ ಈ ಸಭೆಗೆ ಕಾಲಿಡ್ತಾರೋ ಅವರ ಮಾರಕವಾದ ವ್ಯಾಧಿಗಳು ಕರ್ತನ ಶರೀರವು ಗುಣಪಡಿಸಲಿ. ಯೇಸುವಿನ ನಾಮದಲ್ಲಿ ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸಭೆಗಾಗಿ, ನಮ್ಮ ಸಭೆಯ ಕುಟುಂಬಗಳಿಗಾಗಿ ಈ ರೊಟ್ಟಿ ಮುರಿತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಆಮೇನ್. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಅವನು ನೆನೆಸ್ಕೊಳ್ಳಿ, ಈ ರಕ್ತ ನನ್ನ ಪಾಪಗಳನ್ನು ತೊಳೆದಿದೆ, ನನ್ನ ದೇವರ ಮಗನಾಗಿ ಮಾಡಿದೆ. ನಾನೀಗ ಕೇವಲ ಮನುಷ್ಯನಲ್ಲ, ನಾನು ದೇವರ ಮಗನಾಗಿದ್ದೇನೆ. ಈ ರಕ್ತ ನನ್ನ ಕುಟುಂಬವನ್ನು, ನನ್ನ ಸಭೆಯನ್ನು, ನನ್ನ ಎಲ್ಲವನ್ನು, ಯಾರ್ಯಾರು ವ್ಯಾಧಿಯಿಂದ ಇದ್ದಾರೋ ಆ ಎಲ್ಲ ಮಕ್ಕಳು ಗುಣವಾಗಲಿ ಅಂತ ಇದನ್ನು ನಾನು ಕುಡಿತಾ ಇದ್ದೇನೆ. ಆಮೇಲೆ ಬನ್ನಿ, ಸಮಯದಲ್ಲಿ ಕೂಡ ಕೆಲವು ಈ ವಾಗ್ದಾನ ಹಂಗೆ ಆರೈಕೆ ಮಾಡೋಣ. ಹೇಳಿ, ಕರ್ತನಾದ ಯೇಸು ನನ್ನೊಂದಿಗಿರುವುದರಿಂದ ನನಗೆ ಕೊನೆಯಿಲ್ಲದ ಸಂತೋಷವಿದೆ. ನನಗೆ ಸಹಾಯ ಸಿಕ್ಕಿದೆ. ನಾನು ವಿಜಯಶಾಲಿಯಾಗಿದ್ದೇನೆ. ನಾನು ಅಭಿವೃದ್ಧಿ ಹೊಂದುತ್ತಿದ್ದೇನೆ. ನನ್ನ ಆರೋಗ್ಯವು ಅಭಿವೃದ್ಧಿ ಹೊಂದುತ್ತಿದೆ. ನನ್ನ ಸುತ್ತಲೂ ನಾನು ಕೇಳುವ ಮತ್ತು ನೋಡುವ ಎಲ್ಲವೂ ಒಳ್ಳೆಯ ಸುದ್ದಿ. ನನ್ನ ಜೀವನದ ಎಲ್ಲ ದಿನಗಳಲ್ಲೂ ನಾನು ಸಂತೋಷ ಪಡುತ್ತೇನೆ. ಅಲ್ಲೇಲೂಯ, ಅಲ್ಲೇಲೂಯ. ಈ ಚೈನ್ ಬ್ರೇಕರ್ ವರ್ಷದಲ್ಲಿ, ಹೇಳ್ರಿ, ಈ ಚೈನ್ ಬ್ರೇಕರ್ ವರ್ಷದಲ್ಲಿ ನಾನು ಮತ್ತು ನನ್ನ ಕುಟುಂಬವು ಸ್ವರ್ಗದ ಅತಿಥೇಯರಿಂದ ಹೆಚ್ಚು ರಕ್ಷಿಸಲ್ಪಟ್ಟಿದ್ದೇವೆ. ಯಾವುದು ನಮಗೆ ಅಡ್ಡಿಯಾಗುವುದಿಲ್ಲ. ಯೇಸುವಿನ ಪ್ರಬಲ ಹೆಸರಿನಲ್ಲಿ ಯಾವುದೇ ಅಪಘಾತಗಳು, ಆಸ್ಪತ್ರೆ ದಾಖಲಾತಿಗಳು, ಜಗಳಗಳು, ಯಾವುದೇ ರೀತಿಯ ವಿಪತ್ತುಗಳಿಲ್ಲ. ಆಮೇನ್, 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 ಆಮೇನ್. ತಂದೆಯಾದ ದೇವರೇ, ಮುಂಜಾನೆ ವೇಳೆಯಲ್ಲಿ ಕೂಡ ಸ್ವಾಮಿ ಪ್ರೇಯರ್ ರಿಕ್ವೆಸ್ಟ್ ಹಾಕಿದರೆ ಅನೇಕ ಮಕ್ಕಳ ಪ್ರಾರ್ಥನೆಗಳು ನೆರವೇರಿದೆ. ಇನ್ನು ಯಾರ್ಯಾರ ಪ್ರಾರ್ಥನೆಗಳು ನೆರವೇರಲಿಲ್ಲವೋ ಆ ಎಲ್ಲ ಪ್ರಾರ್ಥನೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಇಲ್ಲಿ ಬರೆದಿರುವ ಪ್ರತಿಯೊಂದು ಕೋರಿಕೆಗಳು ನೆರವೇರಲಿ ನಜರೇತಿನ ಯೇಸುವಿನ ನಾಮದಲ್ಲಿ. I declare and decree the mighty and powerful name of Jesus, power of Holy Spirit. Amen. Amen. ತಂದೆಯಾದ ದೇವರೇ, ಈ ಮುಂಜಾನೆ ಅದ್ಭುತವಾಗಿ ಈ ಒಂದು ಕಾರ್ಯಗಳನ್ನು, ಪ್ರಾರ್ಥನೆಗಳನ್ನು ನಡೆಸಲು ಕೊಟ್ಟ ಕೃಪೆಗಾಗಿ, ಬಲಕ್ಕಾಗಿ ಸ್ತೋತ್ರ. ನಾವು ಯಾರೆಂಬ ಅರಿವನ್ನು ಮತ್ತೊಮ್ಮೆ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಎಲ್ಲ ಮನುಷ್ಯರಿಗಾಗಿ ಮುಂದೆ ಪ್ರಾರ್ಥಿಸ್ತೇವೆ, ಯೆರೂಸಲೇಮಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ನಮ್ಮ ಕುಟುಂಬಗಳನ್ನು ನಿನ್ನ ಕಂಟ್ರೋಲ್ಗೆ ತಕ್ಕೋ. ಈ ದಿನವೆಲ್ಲ ನಮಗೆ ಶುಭವೇ ಉಂಟಾಗಲಿ, ಶುಭ ಸುದ್ದಿಗಳು ನಮಗೆ ಬರಲಿ. ಯಾವ ಕೆಟ್ಟ ಸುದ್ದಿಗಳು ಬರೋದೇ ಇಲ್ಲ ಅಂತ ನಾವು ನಂಬ್ತೇವೆ. ಎಲ್ಲ ಶುಭ ಸುದ್ದಿಗಳೇ ಬರಲಿ. ಏನೇನು ನಮ್ಮ ಮುಂದೆ ಸಮಸ್ಯೆಗಳಿದ್ದರೂ ಅದನ್ನೆಲ್ಲ ನಾವು ಗೆಲ್ತೇವೆ. ಇನ್ ದ ನೇಮ್ ಆಫ್ ಜೀಸಸ್, ಪವರ್ ಆಫ್ ಹೋಲಿ ಸ್ಪಿರಿಟ್. ಎಲ್ಲ ಹೇಳ್ರಿ, ನಮ್ಮ ತಂದೆಯಾದ ದೇವರೇ. ಹೇಳ್ರಿ, ನನ್ನ ತಂದೆಯಾದ ದೇವರೇ. ಎಲ್ಲ ಹೇಳ್ರಿ, ನನ್ನ ತಂದೆಯಾದ ದೇವರೇ. ಅದನ್ನು ಮನಸ್ಫೂರ್ತಿಯಾಗಿ ಹೇಳಬೇಕು. ನನ್ನ ತಂದೆಯಾದ ದೇವರೇ, ನನಗೆ ತಂದೆಯಾಗಿರುವ ದೇವರೇ. ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ. ಆಮೇಲೆ ಹೇಳಿ, ನನ್ನ ಮನವೇ ಕರ್ತನ ಕೊಂಡಾಡು, ನನ್ನ ಸರ್ವೇಂದ್ರಗಳಂತ ಪರಿಶುದ್ಧ ನಾಮವನ್ನು ಕೀರ್ತಿಸಲು. ನನ್ನ ಮನವೇ ಕರ್ತನ ಮಾಡಿದ ಉಪಕಾರಗಳಲ್ಲಿ
ಒಂದನ್ನು ಮರೆಯಬೇಡ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ, ತಂದೆಯಾದ ದೇವರ ಅಳಿಯದಂಥ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಬಂದಿರತಕ್ಕಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ಇಂದಿಗೂ ಎಂದೆಂದಿಗೂ ಶಾಶ್ವತವಾಗಿರಲಿ. ಗಾಡ್ ಬ್ಲೆಸ್ ಯು. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಕಮ್ ಆನ್, ಸೇ ಶಲೋಮ್. ಯು ಆರ್ ಬ್ಲೆಸ್ಡ್. ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟವರು. ಸಾಯಂಕಾಲ ನಮಗೊಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಖಂಡಿತ ಅವರು ನಮ್ಮ ಹೊಸ ಕಟ್ಟಡಕ್ಕಾಗಿ ಪ್ರಾರ್ಥನೆ ಮಾಡೋಕ್ಕಾಗಿ ಮತ್ತು ನಮ್ಮ ಸಭೆಯಲ್ಲಿ ದೇವ್ರ ವಾಕ್ಯ ಕೊಡೋಕ್ಕಾಗಿ ಬರ್ತಾ ಇದ್ದಾರೆ. ನಿಮ್ಗೆ ಗೊತ್ತು, ಜಾನ್ ಎಬ್ನೇಜರ್ ಬರ್ತಾರೆ, ಒಂದು ಒಳ್ಳೆ ವಾಕ್ಯ ಕೊಡ್ತಾರೆ, ಕೇಳ್ರಿ, ಎಲ್ಲರೂ ಬನ್ನಿರಿ, ಭಾಗವಹಿಸ್ರಿ. ಇನ್ನು ಯಾರಾದರೂ ಹೊಸ್ತಾಗಿದ್ದರೆ ಅವ್ನು ಕರ್ಕೊಂಬನ್ನಿ, ಎಲ್ಲ ಮನುಷ್ಯರನ್ನ ಕರ್ಕೊಂಬನ್ನಿ. ಎಲ್ಲ ಮನುಷ್ಯನ ಕರ್ಕೊಂಬನ್ನಿ, ರಕ್ಷಣೆ ಹೊಂದ್ಕೊಳ್ಳಿ. ಆಮೇಲೆ If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.